ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹದಿಮನಿ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 1 ತಿಂಗಳಾಯ್ತೀಗ. ಯಾರು ಸೋತರು ಗೆದ್ರು, ಯಾರು ಮಣ್ಣುಮುಕ್ಕಿದ್ರು, ಯಾರು ಶರಣಾದ್ರು, ಹೀಗೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ಇಲ್ಲಿ ಅಮೆರಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಾಣಿಸ್ತಾ ಇದೆ. ಇರಾನ್ ಕೂಡ ಪ್ರತಿಕಾರವಾಗಿ ವಾಪಸ್ ನುಗ್ಗಿ ಹೊಡಿತಾ ಇದೆ ಇಸ್ರೇಲ್ ಮತ್ತು ಅಮೆರಿಕಾಗೆ. ಹಾಗಾದರೆ ಜಗತ್ತಿಗೆ ಯಾವ ರೀತಿಯಾದಂಥ ಪರಿಣಾಮಗಳಾಗ್ತಿದೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ ನಾವು ಕೂಡ. ಹೌದು, ಯಾಕಂದರೆ ಯುದ್ಧ ಅನ್ನೋದು ಅಡುಗೆ ಮನೆಯವ್ರಿಗೂ ಕೂಡ ಬಂದು ತಲುಪಿದೆ. ಆದರೆ ಇಲ್ಲಿ ನೋಡಿ, ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗಿದೆ. 3,000ಕ್ಕಿಂತ ಹೆಚ್ಚು ಜನ ಅಸುನೀಗಿದ್ದಾರೆ. ಎಲ್ಲ ಓವರಾಲ್ ನಾವು ನೋಡೋದಾದರೆ 4,000ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಲಕ್ಷಾಂತರ ಕೋಟಿ ಅಲ್ಲಿ ಆಸ್ತಿಪಾಸ್ತಿಗಳು ಹಾನಿಗೊಳಗಾಗಿದೆ. ನೋಡಿ, ಅಮೇರಿಕಾದಲ್ಲಿ ಟ್ರಂಪ್ ವಿರುದ್ಧವೇ ಜನ ಬೀದಿಗಿಳಿದಿದ್ದಾರೆ. 80 ಲಕ್ಷ ಜನ ಇವತ್ತು ಎಲ್ಲ ಪ್ರಾಂತ್ಯಗಳಲ್ಲಿ 3,200 ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಬೀದಿಗಿಳಿದು ಹೋರಾಟ ಮಾಡಿದ್ದು. ಟ್ರಂಪ್ ಈ ರೀತಿ ವಿರೋಧವನ್ನು ಯಾವತ್ತೂ ಕೂಡ ಅನುಭವಿಸಿರಲಿಲ್ಲ. ಹಿಂದೆ ಬಂದಿತ್ತು ಅವರ ಅಕ್ರಮ ವಲಸೆ ನೀತಿ ಆಗಿರಬಹುದು, ಅವರ ಫೆಡರಲ್ ಸಿಸ್ಟಮ್ ಆಗಿರಬಹುದು, ಅವರ ಕೆಲವೊಂದಿಷ್ಟು ಹುಚ್ಚುತನದ ಕಾಯ್ದೆಗಳು, ಅದರ ವಿರುದ್ಧ ಜನ ದಂಗೆ ಎದ್ದಿದ್ರು. ವೀಸಾ ವಿಚಾರವಾಗಿಯೂ ಕೂಡ ಈಗ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂತಹ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ 50 ಮೇಲ್ಮೇಲಾಗಿರುವಂತಹ ಪ್ರದೇಶಗಳಲ್ಲೂ ಕೂಡ ಆ ಒಂದು ಜ್ವಾಲಾಗ್ನಿ ಹೆಚ್ಚಾಗಿತ್ತು. ಯಾಕೆ ಹಾಗಾದರೆ ಜನ ಬೀದಿಗಿಳಿದು ಟ್ರಂಪ್ ವಿರುದ್ಧ ಈ ಮಟ್ಟಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ? ಸಾಕಾಗ್ಬಿಡ್ತಾ ಹಾಗಾದರೆ ಯುದ್ಧದ ಆ ಒಂದು ಉನ್ಮಾದ? ಜೊತೆಗೆ ಇಸ್ರೇಲ್ ಕೂಡ ಹೊರತಾಗಿಲ್ಲ. 20 ವರ್ಷದ ಇತಿಹಾಸ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ. ಅಲ್ಲಿ ಜನ ಕೂಡ ದಂಗೆ ಎದ್ದಿದ್ದಾರೆ. ನೇತನ್ಯಾಹು ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಇಲ್ಲ ಅಮೇರಿಕ ಟ್ರಂಪ್ ಅಂತ ಬಂದರೆ ನೋ ಕಿಂಗ್ಸ್, ನಮ್ಗೆ ರಾಜ್ಯ ಬೇಡ, ಡೆಮೋಕ್ರೆಟಿಕ್ ಆ ರೀತಿ ರೂಲಿಂಗ್ ಬೇಕು ನಮಗೆ ಅಂಥೇಳಿ ಸಿಕ್ಕಾಪಟ್ಟೆ ಕೋಪವನ್ನು ಹೊರ ಹಾಕ್ತಾನೆ ಇದ್ದಾರೆ. ಆಸ್ಟ್ರೇಲಿಯಾ ಜೊತೆಗೆ ಬ್ರಿಟನ್ನು, ಹಲವು ದೇಶಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾವೆ. ಯುರೋಪ್ ಆ ಒಂದು ಭಾಗದಲ್ಲಿ ನಾವು ನೋಡ್ತಾ ಹೋದರೆ. ಹಾಗಾಗಿಯೇ ಈಗ ಯುದ್ಧ ಯಾವ ಹಂತಕ್ಕೆ ಬಂದು ನಿಂತಿದೆ. ಹಾರ್ಮುಜ್ ಜಲಸಂಧಿ ವಶಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿರಂತರವಾಗಿ ಮುಂದುವರಿತಾನೆ ಇದೆ. ಈಗ ಸೂಯೆಜ್ ಕಾಲುವೆ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಹೆಜ್ಬುಲ್ ಆಗಿರ್ಬೋದು, ಹೌತಿಗಳವರು ಕೂಡ ಎಂಟ್ರಿ ಕೊಟ್ಟಾಗಿದೆ. ಕಿಮ್ ಜಾಂಗ್ ಉನ್ ಕೂಡ ಬರ್ತಾರೆ, ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಭಯ ಟ್ರಂಪ್ಗೆ ಕಾಡ್ತಾ ಇರ್ಬೋದಾ? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಮೊದಲದಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಪ್ರೊಫೆಸರ್ ಪ್ರಭಾಕರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಎಸ್ ಸರ್, ನಿಮ್ಮದೆಲ್ಲ ಆರಂಭ ಮಾಡ್ತಾ ಇದ್ದೀನಿ ಸರ್. 30 ದಿನ ಆಯಿತು, 1 ತಿಂಗಳಾಯ್ತು ಸರ್ ಯುದ್ಧ ಆರಂಭವಾಗಿ. ಈ 30 ದಿನ ನೋಡಿದರೆ ನೀವು ಇಲ್ಲಿ ಗೆದ್ದಿದ್ಯಾರು ಸೋತಿದ್ಯಾರು ಅಂತ ವಿಶ್ಲೇಷಣೆ ಮಾಡ್ತೀರಿ ಸರ್? ಥ್ಯಾಂಕ್ ಯು. ಎಸ್ ಸರ್. ಮಾಡ್ಲಾ? ಎಸ್ ಸರ್. ಹಾ, ನೋಡಿ, ನಾವು ಇದು ಆರಂಭ ಆಗ ಮೊದಲ 2-3 ದಿನದಲ್ಲಿ ಟ್ರಂಪ್ ಹಾಗೂ ಇತರ ನಾಯಕರ, ಬೇರೆ ದೇಶಗಳ ನಾಯಕರ ಹೇಳಿಕೆಗಳನ್ನು ಕೇಳದಂತೆ 4ರಿಂದ 6 ದಿನದಲ್ಲಿ ಮುಗಿಯುತ್ತೆ ಅಂತಾನೆ ಅನ್ಕೊಂಡಿದ್ವಿ. ಅದು ಸ್ವರೂಪ ಯಾಕೋ ಅತಿ ಬದಲಾವಣೆ ಆಗಿದೆ ಈಗ. ಕರೆಕ್ಟ್. 4 ಈಗ ಮುಖ್ಯವಾಗಿ ಏನಿದೆ ಅಂದ್ರೆ, ನೀವು ಹೇಳ್ದಂಗೆ ಆಂತರಿಕವಾಗಿ ಸಂಪೂರ್ಣ ಅಮೆರಿಕದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಒಂಥರ ವಿರೋಧ ವ್ಯಕ್ತವಾಗಿದೆ. 1. 2ನೇದು, ಇದು ಬರೀ 50 ರಾಜ್ಯಗಳು ಅಂದ್ಬಿಟ್ರೆ ಅದು ಸ್ವಲ್ಪ ಲಿಮಿಟೆಡ್ ಏರಿಯಾ ಆಗತ್ತೆ ಪ್ರತಿಯೊಂದು ರಾಜ್ಯದಲ್ಲಿಯೂ. ಅಲ್ಲಿ ಸುಮಾರು 3,200 ಕೌಂಟಿಗಳಿದೆ ನಮ್ಮ ದೇಶದಲ್ಲಿ, ಜಿಲ್ಲೆಗಳಿದೆ. ಕರೆಕ್ಟ್. ಹಂಗಾಗಿ 3,200 ಪ್ಲಸ್ ಜಿಲ್ಲೆಗಳು ಅಂತ ಏನ್ ಹೇಳ್ತೀವಿ, ಆ ಕೌಂಟಿಗಳಲ್ಲಿ ಕೂಡ ಇದು ಆರಂಭವಾಗಿದೆ. ಇದು ಒಂದ್ ರೀತಿ ಮೂವ್ಮೆಂಟ್ ಅಂದ್ರೆ ಸೆಂಟ್ರಲೈಸ್ಡ್ ಮೂವ್ಮೆಂಟ್ ಅಲ್ಲ, ಇದೂನು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಮೂವ್ಮೆಂಟ್. ಗೊತ್ತಾಯ್ತಾ? ಇದು ಮಿನಿಸೋಟಾದಿಂದ ಆರಂಭ ಆಗಿದ್ದು. ಸುಮಾರು ಈ ಮೂವ್ಮೆಂಟ್ ಅವರು ನೋ ಕಿಂಗ್ಸ್ ಪ್ರೊಟೆಸ್ಟ್ ಅಂತಾನೆ ಕರೆಯೋದು. ಹೌದು. ಅದು ಪೂರ್ಣ ಅಮೆರಿಕಾದಲ್ಲಿ ಒಂದೇ ಸ್ಲೋಗನ್ ನಲ್ಲಿ ನಡೀತಾ ಇದೆ. ಇದು ಆರ್ಗನೈಸರ್ ಯಾವ ರೀತಿ ಮಾಡಿದ್ದಾರೆ ಈ ಸಲ ಅಂದ್ರೆ ನಿನ್ನೆ ಆರಂಭ ಆಯ್ತಲ್ಲ ಈ ದಿನದ ಕಂಪ್ಲೀಟ್ ಪ್ರೊಟೆಸ್ಟ್ ಆಲ್ ಓವರ್ ಯುಎಸ್ ನಲ್ಲಿ. ಅವರು ಪ್ರತಿಯೊಂದು ಅವರ ಯೂನಿಟಿಗೂನು ಆ ಕೌಂಟಿ ಲೆವೆಲ್ ನಲ್ಲಿ ಒಂಥರ ಈ ಪ್ರೊಟೆಸ್ಟ್ ಕಿಟ್ ಅಂತ ಕಳ್ಸಿದ್ದಾರೆ. ಹೇಗೆ ಆರಂಭ ಮಾಡ್ಬೇಕು, ಯಾವ ಸ್ಲೋಗನ್ ಅಡಿಯಲ್ಲಿ ಮಾಡ್ಬೇಕು, ಏನೇನು ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಪ್ರತಿಯೊಂದನ್ನು. ಅಂದ್ರೆ ಒಂದು ಮಾತ್ರ ಅದ್ರಲ್ಲಿ ಟೋಟಲಿ ನೋ ವೈಲೆನ್ಸ್ ಅನ್ನೋದು ಇದೆ ಅವ್ರದ್ದು. ನೋ ವೈಲೆನ್ಸ್ ಅಂದ್ರೆ ಇದು ಇರಾನ್ ಯುದ್ಧಕ್ಕೆ ಹೆದರ್ಕೊಂಡು ಮಾಡ್ತಿರುವಂತ ಪ್ರೊಟೆಸ್ಟ್ ಅಲ್ವಾ? ಹಾಗಾದ್ರೆ ಟ್ರಂಪ್ ವಿರುದ್ಧ ನಡೀತಾ ಇರೋದಾ ಸಂಚು?
ಹೆದರಿಕೆ ಅಂತ ನಾವು ಹೇಳಕ್ಕಲ್ಲ. ಯಾಕಂದ್ರೆ ಇದರಲ್ಲಿ ಹ್ಮ್ ಎಲ್ಲಾ ಆರ್ಗನೈಸೇಷನ್, ಸುಮಾರು ಒಂದು 500 ಆರ್ಗನೈಸೇಷನ್ ಇದೆ ಇದರಲ್ಲಿ, ಗೊತ್ತಾ Correct. ನಿಮ್ಗೆ? ಹೌದು ಹೌದು ಹೌದು. ಇದು ನೋ ನೋ ಕಿಂಗ್ಸ್ ಪ್ರೊಟೆಸ್ಟ್ ಅಂತ ಇದ್ರೂನು ಅದು ಟೈಟ್ಲ್ ಅದು. ಹಾ ಹಾ ಹಾ. ಅದಕ್ಕೆ ಸಪೋರ್ಟಿವ್ ಆಗಿ ಇವತ್ತು ನಿಂತಿರೋದು ಸುಮಾರು 500ಕ್ಕೂ ಹೆಚ್ಚು ಯೂನಿಟ್ಸ್ಗಳು. ಹ್ಮ್ ಹ್ಮ್ ಹ್ಮ್. ಅನ್ಅಫಿಲಿಯೇಟೆಡ್ ಇದೆ ಅದ್ರಲ್ಲಿ ತುಂಬಾ. ಓಕೆ ಓಕೆ. ಇದರಲ್ಲಿ ಹಾಡು ಹೇಳುವವರ ಗುಂಪುನು ಇದೆ, ಸಂಗೀತಗಾರರು ಇದ್ದಾರೆ, ಹ್ಮ್ ಡ್ಯಾನ್ಸ್ ಮಾಡುವವರು ಇದ್ದಾರೆ, ಹ್ಮ್ ಸಿವಿಲ್ ಸೊಸೈಟೀಸ್ ಇದೆ, ಲಾಯರ್ಸ್ ಗ್ರೂಪ್ ಇದೆ, ಪೊಲಿಟಿಷಿಯನ್ಸ್ ಗ್ರೂಪ್ ಇದೆ. ಹ್ಮ್ ಈ ಸಿವಿಲ್ ಸೊಸೈಟಿ ಅಂದ್ರೆ ನೋಡಿ, ಅಸೋಸಿಯೇಷನ್ಸ್ ಫಾರ್ಮ್ಡ್ ಔಟ್ಸೈಡ್ ದ ಫ್ಯಾಮಿಲಿ, ಔಟ್ಸೈಡ್ ದ ಮಾರ್ಕೆಟ್ ಅಂಡ್ ಔಟ್ಸೈಡ್ ದ ಸ್ಟೇಟ್. ಇದು ಡೆಫಿನೇಷನ್ ಸಿವಿಲ್ ಸೊಸೈಟಿಗೆ. ಆ ರೀತಿಯಾಗಿದ್ದವರೆಲ್ಲ ಜರ್ನಲಿಸ್ಟ್ಗಳು ಕೂಡ ಇದ್ದಾರೆ ಇದರಲ್ಲಿ, ಹ್ಮ್ 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 ಕವರ್ ಮಾಡುವವರು ಕೂಡ ಇದ್ದಾರೆ. ಇದು ಟ್ರಂಪಿನ ಗಮನಕ್ಕೆ ಬಂದಿದೆ. ಹ್ಮ್ ಹ್ಮ್. ಯಾಕೆಂದ್ರೆ ಅವರು ಇದನ್ನು ಒಂದ್ ರೀತಿನಲ್ಲಿ ತಮಾಷೆಯಾಗೆ ರಿಯಾಕ್ಟ್ ಮಾಡಿದ್ರು. ಏನ್ ಹೇಳಿದ್ರು ಅಂದ್ರೆ, ನೋ ಕಿಂಗಾ, ಓಕೆ ಐ ಆಮ್ ನಾಟ್ ಎ ಕಿಂಗ್, ಬಟ್ ಮೈಂಡ್ ಯು ಐ ಆಮ್ ಬಿಕಮಿಂಗ್ ಎನ್ ಎಂಪರರ್ ಅಂದ್ರು. ಹೌದು ಹೌದು ಹೌದು. ರಾಜ ಅಲ್ಲ, ಚಕ್ರವರ್ತಿ ಆಗ್ತಾ ಇದ್ದೀನಿ ನಾನು ಅಂತ ಥ್ಯಾಂಕ್ ಯು ಅಂದ್ಬಿಟ್ರು ಅವರಿಗೆ, ಹಿಂಗ್ ನನ್ನನ್ನು ಮಾಡಿದ್ದಕ್ಕೆ ಅಂತ. ಅವ್ರ ಗಮನಕ್ಕೆ ಬಂದಿದೆ. ಈ ನೋ ಕಿಂಗ್ ಪ್ರೊಟೆಸ್ಟ್ ನಲ್ಲಿ ಒಂದು ದಿನದ ಈ ಆರ್ಗನೈಸೇಷನ್ ಆಕ್ಟಿವಿಟೀಸ್ಗೆ ಸುಮಾರು ಅಂದಾಜು ಮಾಡಿರುವಂತೆ ಹಣ ಎಷ್ಟು ಖರ್ಚಾಗಿರ್ಬೋದು ಅಂತ ನೀವು ಗೆಸ್ ಮಾಡ್ತೀರಾ? ಇಲ್ಲ ಸರ್, ನಾನು ಖಂಡಿತ 4 ಆಗಲ್ಲ. ಚಾನ್ಸ್ ಬಿಟ್ರು ಗೆಸ್ ಮಾಡಕ್ಕಾಗಲ್ಲ. $300 ಬಿಲಿಯನ್. ಓಹೋ ಹೋ ಹೋ. ಇದು ಅಮೆರಿಕದ ಯುದ್ಧಕ್ಕೂ ಇಷ್ಟು ದಿವಸ ಆಗಿಲ್ಲ ಇನ್ನುವೆ. ಹ್ಮ್ ಹ್ಮ್ ಹ್ಮ್. ಇದು ಹಾಗಾಗಿ ಇದರಲ್ಲಿ ಡೊನೇಷನ್ಸ್ ಕೊಟ್ಟಿದ್ದಾರೆ, ಕಂಪನಿ ಜನಗಳಿದ್ದಾರೆ, ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಅವರು ಹಣ ಕೊಟ್ಟಿದ್ದಾರೆ. ಅಲ್ಲ, ಬಟ್ ನಿಮ್ಗೆ ಅನಿಸುತ್ತಾ ಸರ್, ಈಗ ಅಮೆರಿಕ ಅಂದ್ರೆ ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳು, ಅವರ ಕಾನೂನುಗಳು, ನೀತಿಗಳು, ವಲಸೆ ಇವೆಲ್ಲ ಸೇರ್ಕೊಂಡು ಜನ ಬೇಸತ್ತು ಹೋಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ. ಎಲ್ಲರನ್ನೂ ಒಂದು ಸ್ಲೋಗನ್ನಿನ ಅಡಿ ತರೋದಕ್ಕೆ ನಡೆದಿರುವಂತ ಪ್ರಯತ್ನ ಇದು. ಹಾ ಹಾ ಹಾ. ಇದು ಒಂದು ಆಯಾಮ ಹಿಂದಿನದ್ದು. ಓಕೆ. ಇದ್ರದ್ದು ಎರಡನೇ ಆಯಾಮ ಅಂದ್ರೆ ನೋಡಿ, 10 ದಿನಕ್ಕೆ ವಿಸ್ತರಣೆ, ಅದ್ರ ಹಿಂದೆ 5 ದಿನ, 15 ದಿನದ ವಿಸ್ತರಣೆ ಕೊಟ್ಟಿದ್ರು ನೀವು 2 ದಿನ ಸೇರಿಸ್ಕೊಳ್ಳಿ, 48 ಗಂಟೆ ಅಂತ ಹೇಳಿದ್ರಲ್ಲ. ಕರೆಕ್ಟ್. 17 ದಿನ ಆಯ್ತು ಟೋಟಲಿ. ಈ 17 ದಿನದಲ್ಲಿ ಅವರು ನಾವು ನಿಮ್ಮ ಮೇಲೆ ಬಾಂಬ್ ಹಾಕೋದಿಲ್ಲ ಅಥವಾ ನಿಮ್ಮ ಮೇಲೆ ಕ್ಷಿಪಣಿ ಹಾಕೋದಿಲ್ಲ ಅಂತ ಹೇಳಿಲ್ಲ. ನಿಮ್ಮ ಪವರ್ ಜನರೇಷನ್ ಮೇಲೆ, ನಿಮ್ಮ ನ್ಯೂಕ್ಲಿಯರ್ ಸೆಂಟರ್ಸ್ ಮೇಲೆ ನಾವು ಅಟ್ಯಾಕ್ ಮಾಡೋದಿಲ್ಲ ಅಂತ ಅಷ್ಟೇ ಅಮೆರಿಕ ಹೇಳಿದ್ದು. ಆದರೆ ನೀವು ಈ ರೀತಿ ಯಾವ ಒಂದು ವಿರಾಮ ಅನ್ನೋ ರೀತಿನಲ್ಲಿ ಹೇಳ್ಕೊಂಡಿದ್ರು ಕೂಡ ನಾವು ಮಾತ್ರ ನಿಲ್ಸೋದಿಲ್ಲ ಅಂತ ಇಸ್ರೇಲ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಇದು ಒಂದು ಆಯಾಮ. ಎರಡನೇದು, ಅಮೆರಿಕ ಈ 17 ದಿನದಲ್ಲಿ ಏನ್ ಮಾಡಬಹುದು ಅಂತ ಒಂದು ಅತಿ ಗಂಭೀರ ಮಟ್ಟದಲ್ಲಿ, ಉಚ್ಚ ಮಟ್ಟದಲ್ಲಿ ತೀರ್ಮಾನ ಪ್ರತಿ ಗಂಟೆಗಳು ಕೂಡ ಮಾಡ್ತಾ ಇದ್ದಾರೆ, ಏನೇನು ಮಾಡಬಹುದು ಅಂತ. ಖಂಡಿತ. ಪ್ರಭಾಕರ್ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ, ನಾನು ಚರ್ಚೆನ ಮಾಡ್ತೀನಿ. ನಮ್ಮ ಜೊತೆಗೆ ಮತ್ತೊಬ್ಬರು ಅತಿ ಜಾಯ್ನ್ ಆಗಿದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್ ಆಗಿರುವಂತಹ VS ಸುದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸುದರ್ಶನ್ ಸರ್, ಈಗ ಯುದ್ಧ ಆಲ್ರೆಡಿ 1 ತಿಂಗಳಾಯಿತು ಶುರುವಾಗಿ. ಎಲ್ಲರೂ ಕೇಳ್ತಾ ಇರೋದು, ಈಗ ಉಕ್ರೇನ್ ರಷ್ಯಾ ವಾರ್ಜು ಹಾಗೆ ಆಗಿತ್ತು, ಉಕ್ರೇನಲ್ಲಿ ಸೋಲಿಲ್ಲ, ರಷ್ಯಾ ಕೂಡ ಗೆಲ್ಲಿಲ್ಲ, ವರ್ಷಾನುಗಟ್ಟಲೆ ಹೊಡೆದಾಡ್ಕೊಳ್ತಿದ್ದಾರೆ, ಇದು ಹಾಗೆ ವರ್ಷಾನುಗಟ್ಟಲೆ ತಳ್ಕೊಂಡು ಹೋಗ್ಬೋದು ಅಂತ ಹೇಳಿ ಅನುಮಾನಗಳು ಸರ್? ಇಲ್ಲ, ವರ್ಷಾನುಗಟ್ಟಲೆ ನಡೆಯೋಕೆ ಸಾಧ್ಯತೆ ಕಡಿಮೆ. ಓಕೆ. ಯಾಕಂದ್ರೆ ನೋಡಿ, ಇದು ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಯುದ್ಧ ಕಾರ್ಯಾಚರಣೆ. ಹೌದು. ಆಮೇಲೆ ಪ್ರತಿಯೊಂದು ಯುದ್ಧಕ್ಕೂ, ಈಗ ನೋಡಿ, ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ ನಮಗೆ ಒಂದು ನಿಖರವಾದ ಗುರಿ ಇತ್ತು, ಏನ್ ಮಾಡ್ಬೇಕು. ಟೆರರಿಸ್ಟ್ ಹೈಡ್ಔಟ್ಗಳನ್ನ ನಿರ್ನಾಮ ಮಾಡ್ಬೇಕು. ಅದು ಎಸ್ಕಲೇಟ್ ಲ್ಯಾಡರ್ ಆದ್ರೆ ಮತ್ತೆ ಅಲ್ಲಿನ ವಾಯುನೆಲೆಗಳನ್ನ ಮತ್ತೆ ರಡಾರ್ ಸಿಸ್ಟಮ್ ಏನೇನಿದೆ. ಆಮೇಲೆ ಆ ಒಂದು ಗುರಿ ಮುಟ್ಟಿದ ಮೇಲೆ ಅದು ನಿಂತೋಯ್ತು. ಕೆಲವರಿಗೆ ಅನ್ನಿಸ್ತು, ನಮಗೂ ಅನ್ನಿಸ್ತು. ಚೀಫ್ ಆಫ್ ಏರ್ ಸ್ಟಾಫ್, ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಒಂದ್ ಕಡೆ ಹೇಳಿರ್ತಾರೆ, 1-2 ದಿವಸ ಹೊಡಿಬೋದಾಗಿತ್ತಲ್ಲ ಅಂತ. ಕರೆಕ್ಟ್. ಬಟ್ ಅದು ಸೆಲೆಕ್ಷನ್ ಅಂಡ್ ಮೈಂಟೆನೆನ್ಸ್ ಆಫ್ ಏಮ್ ಅಂತ ನಮಗೆ ಈ ವಾರ್ ಸ್ಟಡೀಸ್ ನಲ್ಲಿ ಕಲಿಸಿರೋದು. ಒಂದ್ಸರಿ ಗುರಿಯನ್ನ ನಿರ್ಧರಿಸಿದ್ಮೇಲೆ ಅದು ಅಚೀವ್ ಆದ ಕೂಡಲೇ ಅಲ್ಲಿ ನಿಲ್ಲಿಸಬೇಕು. ಅದು ಇಡೀ ಪ್ರಪಂಚಕ್ಕೆ ಭಾರತ ತೋರಿಸ್ಕೊಡ್ತು ಹೌ ಟು ಡೂ ಇಟ್ ಅಂತ. ಇಲ್ಲಿ ಸೆಲೆಕ್ಷನ್ ಆಫ್ ದಿ ಏಮ್ ಆಫ್ ಇಸ್ರೇಲ್ ವಾಸ್ ಡಿಫರೆಂಟ್, ಸೆಲೆಕ್ಷನ್ ಆಫ್ ಏಮ್ ಆಫ್ US ವಾಸ್ ಡಿಫರೆಂಟ್. ಈಗ ಇಬ್ರು ಸೇರಿ ನೋಡಿ, ಈ ಜಂಟಿ ಕಾರ್ಯಾಚರಣೆಯಲ್ಲಿ ಏನಾಗುತ್ತೆ ಅಂದ್ರೆ 2 ಅಂಶಗಳು ಬರುತ್ತೆ. ಒಂದು, ಜಂಟಿ ಕಾರ್ಯಾಚರಣೆ ಅಂದ್ರೆ
ಇಬ್ರು ಕೂಡ್ಕೊಂಡು ಒಂದು ನಿರ್ಧಾರ ಮಾಡಿದ್ರು, ಓಕೆ ನಿಮ್ದಿಷ್ಟು ಏರಿಯಾ, ನಮ್ದು ಇಷ್ಟು ಏರಿಯಾ ಅಂತ. ಆಮೇಲೆ ಇನ್ನು ಇಂಟರ್ ಆಪರಬಿಲಿಟಿ ಅಂತೇಳಿ, ಅಂದ್ರೆ ಹಲವಾರು ತರದ ಸಿಸ್ಟಮ್ಗಳಿದಾವೆ. ಮೋಸ್ಟ್ಲಿ ಇಸ್ರೇಲ್ ನಲ್ಲಿ ಇರೋದೆಲ್ಲ ಅಮೆರಿಕನ್ ಸಿಸ್ಟಮ್ಗಳೇ, ಬಟ್ ಅವರು ಇಂಟಿಗ್ರೇಟ್ ಆಗಿಲ್ಲ. ಸೌದಿ ಅರೇಬಿಯಾದು ಅಮೆರಿಕನ್ ಸಿಸ್ಟಮ್ ಕೊಟ್ಟಿದ್ದಾರೆ, ಕುವೈತ್ಗೂ ಅಮೆರಿಕನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕತಾರ್ಗೂ ಅಮೆರಿಕನ್ ಸಿಸ್ಟಮ್. ಮೊನ್ನೆ ನೋಡಿ ದುರಂತ ಹೆಂಗೇನು ಅಂದ್ರೆ, ಕತಾರಿನ ವಾಯುಸೇನೆ ಅಮೆರಿಕದ ಮಿಸೈಲ್ ಬಳಸಿಕೊಂಡು 3 ಅಮೆರಿಕದ ಯುದ್ಧ ವಿಮಾನ ಹೊಡೆದ. ಹೌದು, ದಿಸ್ ಇಸ್ ದ ಟ್ರಾಜಿಡಿ. ಅದಕ್ಕೆ ಹೇಳಿದ ಇಂಟರ್ ಆಪರೇಬಿಲಿಟಿ ಇಲ್ದಿದ್ರೆ ಸುಮ್ಮನೆ ಓಕೆ ಓಕೆ ನಾವೆಲ್ಲ ಒಂದೇ ಸಿಸ್ಟಮ್ ಇಟ್ಕೊಂಡಿದೀವಿ ಅಂದ್ರೆ ಆಗಲ್ಲ ಅದು. ಅಲ್ಲ ಬಟ್ ಸರ್ ಈಗ ಟ್ರಂಪ್ ಅವ್ರು ಟಾರ್ಗೆಟ್ ಗೊತ್ತಾಗ್ತಿಲ್ವಲ್ಲ, ಕ್ಷಣಕ್ಕೊಂದು ಮಾತಾಡ್ತಾರೆ, ಕ್ಷಣಕ್ಕೊಂದು ನಿರ್ಧಾರ ಮಾಡ್ತಾರೆ. ಈಗ ಖಮೇನಿ ಟಾರ್ಗೆಟ್ ಆದ್ರು, ಖಮೇನಿ ಅಲ್ಲಿ ಆಯ್ತು, ಅವರು ಕೊಲೆ ಆಯ್ತು, ಅದಾದ್ಮೇಲೆ ಮುಸ್ತಫಾ ಬದುಕುಳಿದ್ರು, ಈಗ ಹೊರ್ಮುಜ್ ಜಲಸಂಧಿ ಅಂತಾರೆ, ಅವರು ತೈಲ ಘಟ್ಟಗಳ ಟಾರ್ಗೆಟ್ ಅಂತಾರೆ. ಮತ್ತೆ ಏನೀಗ ಗುರಿ ಗೊತ್ತಾಗ್ತಿಲ್ವಲ್ಲ? ಓನ್ಲಿ ಪ್ರೆಡಿಕ್ಟಬಲ್ ಫ್ಯಾಕ್ಟರ್ ಅಬೌಟ್ ಟ್ರಂಪ್ ಈಸ್ ಹಿಸ್ ಅನ್ಪ್ರೆಡಿಕ್ಟಬಿಲಿಟಿ ಅಂಡ್ ಹಿಸ್ ಅನ್ಸರ್ಟನಿಟಿ. ಆ ಮನುಷ್ಯ ಏನ್ ಮಾತಾಡ್ತಾನೆ, ಏನ್ ಮಾಡ್ತಾನೆ, ಮರುದಿನ ಏನ್ ಮಾತಾಡ್ತಾನೆ, ಇದರಿಂದ ಅವನ ಡೆಪ್ಯೂಟಿಗಳಿಗೆ ಏನಿದೆ, ಈ JD ವ್ಯಾನ್ಸ್ ಆಗ್ಲಿ, ರೋಬಿಯೋ ಅಥವಾ ಆರ್ಮಿ, ಅವನ್ ಸುತ್ತುವರೆದಿರೋದು ಯಾರ್ ಗೊತ್ತಾ? ಇವನಿಗೆ ಎಲೆಕ್ಷನ್ ಗೆಲ್ಸಿ ದುಡ್ಡು ಹಾಕಿ ಈ ಬಿಸ್ನೆಸ್ ಮ್ಯಾನ್ಗಳು. ಕರೆಕ್ಟ್. ಈ ಯುದ್ಧ ಕಾರ್ಯಾಚರಣೆಯಲ್ಲಿ ಈ ಶುಡ್ ಬಿ ಸರೌಂಡೆಡ್ ಬೈ ಜನರಲ್ಸ್. ಅದು ಆಗ್ತಾನೆ, ಕೇಳ್ತಾನೆ ಇಲ್ಲ ಜನರಲ್ಗಳಿಗೆ. ರಕ್ಷಣಾ ಮಂತ್ರಿ ಇನ್ನೊಬ್ಬ ಬಹಳ ದೊಡ್ಡ ನಾಟಕದ ಮನುಷ್ಯ ಅವನು. ಕರೆಕ್ಟ್. ಸೊ ಹಾಗಾಗಿ ಈ ಒಂದು ಯುದ್ಧವನ್ನ ದುರುಪಯೋಗ ಪಡಿಸ್ಕೊಳ್ಳುತ್ತಿರೋದು ಯಾರು, ಅಥವಾ ಅವರಿಗೆ ಅನಿವಾರ್ಯತೆ ಇದ್ದಿದ್ದು ಯಾರಿಗೆ ಅಂದ್ರೆ ಇಸ್ರೇಲ್. ಈ ಟ್ರಂಪ್ ನ ಮಾಮೂ ಮಾಡಿಬಿಟ್ರು ಇಸ್ರೇಲ್. ಹೌದು, ಅವರಿಗೆ ಒಂದು ಹಂತದಲ್ಲಿ ಯುದ್ಧ ಅನಿವಾರ್ಯವಾಗಿತ್ತು. ಯಾಕಂದ್ರೆ ಅವರು ಇರಾನಿಗೆ ಹೊಡಿಲಿಲ್ಲ ಅಂದ್ರೆ ಇರಾನ್ ಮುಂದೆ ಯಾವಾಗ್ಲೂ ಒಂದ್ ದಿವಸ ಅವ್ರ ಮೇಲೆ ಪ್ರಹಾರ ಮಾಡುತ್ತೆ, ಮತ್ತೆ ಒಂದು ಪ್ಯಾರನಯ ಇರುತ್ತೆ, ಎಲ್ಲಿ ನ್ಯೂಕ್ಲಿಯರ್ ಮಾಡ್ಬಿಟ್ಟಿದಾರೋ ಆಗ್ಲಿ ಅಂತೇಳಿ ನಂಬಕ್ಕಾಗಲ್ಲ. ಈಗ ನೋಡಿ 1981 ಏನಾಯ್ತು ಅಂದ್ರೆ, ಸದ್ದಾಮ್ ಹುಸೇನ್ ಅವಾಗ ಇನ್ನೂ ಜೀವಂತವಾಗಿದ್ದ, ಅವನು ಜೋರಾಗಿ ಹೇಳ್ಕೊಂಡ್ ಬಂದ್ಬಿಟ್ರೆ ಎಲ್ಲ ಹತ್ರನು, ಇಸ್ರೇಲ್ ಇನ್ನೇನು ಒಂದು ತಿಂಗಳು ಇರುತ್ತೆ ಅಷ್ಟೇ ಅಂತ ಹೇಳಿ. ಅವರು ಜರ್ಮನಿಯಿಂದ ಒಂದು ಅಣು ಸ್ಥಾವರವನ್ನ ಖರೀದಿ ಮಾಡಿದ್ರು. ಇಸ್ರೇಲ್ನವರು ಪರಿಪರಿಯಾಗಿ ಜರ್ಮನಿಗೆ ಬೇಡ್ಕೊಂಡ್ರು, ಕೊಡಬೇಡಿ, ಇದು ಪ್ರಯೋಗ ಆಗೋದೇ ನಮ್ಮ ಮೇಲೆ, ನಾವು ಹೋಗ್ಬಿಡ್ತೀವಿ ಅಂತೇಳಿ. ಆದ್ರೆ ಜರ್ಮನಿ, ಆವಾಗಿನ ಜರ್ಮನಿನೇ ಒಂಥರ ಬೇರೆ ನೀತಿ ಇಟ್ಕೊಂಡಿತ್ತು. ಅವ್ರು ಇಲ್ಲ, ನಾವು ಆವಾಗಲೇ ಸೈನ್ ಮಾಡ್ಬಿಟ್ಟಿದೀವಿ, ಇದು ಮುಗೀತು, ಇದು ಕೊಡ್ಲೇಬೇಕು, ನಾವು ಇಲ್ದೇನೆ ನಾವು ವೈಲೇಟ್ ಮಾಡಿದಾಗುತ್ತೆ ಅಂತೇಳಿ ಕೊಟ್ಟೆಬಿಟ್ರು. ಆ ಅಣುಸ್ಥಾವರವನ್ನ ಈ ಬಾಗ್ದಾದಿನ ಹೊರವಲಯದಲ್ಲಿ ಒಸಿರಾಕ್ ಅನ್ನೋ ಪ್ರದೇಶದಲ್ಲಿ ಇವರು ತಂದಿಟ್ರು. ಇನ್ನೇನು ಒಂದು ವಾರದಲ್ಲಿ ಇಟ್ ವಾಸ್ ಸಪೋಸ್ ಟು ಗೋ ಕ್ರಿಟಿಕಲ್ ಅಂದ್ರೆ ಅಲ್ಲಿ ಶುರುವಾಗುತ್ತೆ ಅಣುಸ್ಥಾವರದ ಎಲ್ಲ ಪ್ರಯೋಗಗಳು. ಮತ್ತೆ ಇನ್ನೊಂದು 2 ತಿಂಗಳಲ್ಲಿ ಅಣು ಬಾಂಬ್ ತಯಾರಾಗುತ್ತೆ. ಅಲ್ಲ ಬಟ್ ಸರ್, ಇಲ್ಲ ಅಮೆರಿಕಾನೇ ಇಸ್ರೇಲ್ನ ಚೂ ಬಿಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸರ್? ಅವ್ರ ಬೆಳೆನ ಬೆಳೆಸ್ಕೊಳ್ತಿದೆ ಅಂತಲ್ಲ ಟೈಮ್ ನೋಡ್ಕೊಂಡು. ಎಕ್ಸಾಕ್ಟ್ಲಿ ಅದೇ ಹೇಳ್ತಾ ಇರೋದು. ಯಾಕಂದ್ರೆ ಅವರಿಗೆ ನೋಡಿ 3 ಕಡೆಯಿಂದ ಈ ಒಂದು ಡೈರೆಕ್ಟ್ ಆಗಿ ಇರಾನ್ ಅವರಿಗೆ ಏನು ದಾಳಿ ಮಾಡ್ಲಿಲ್ಲ. ಯಾಕಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ 1200 ಕಿಲೋಮೀಟರ್ ಇದೆ. ದೇ ಡೋಂಟ್ ಶೇರ್ ದ ಬಾರ್ಡರ್. ಬಟ್ ಇವರು ಹೂತಿ, ಹಿಜ್ಬುಲ್ಲಾ ಮತ್ತು ಹಮಾಸ್ ಅನ್ನ ಇವರಿಗೆ ಬೆಂಬಲ ಕೊಟ್ಟು, ಇವರಿಗೆ ಬೇಕಾದ ಕ್ಷಿಪಣಿಗಳು, ಡ್ರೋನ್ಗಳು ಎಲ್ಲ ಕೊಟ್ಟು ಇಸ್ರೇಲ್ ಮೇಲೆ ದಾಳಿ ಮಾಡ್ಸಕ್ ಶುರು ಮಾಡಿದ್ರು. ಸೊ ಹಮಾಸ್ ಅಂತೂ ಒಂದು ಮಟ್ಟ ಹಾಕಿದ್ರು, ಅದು ಇನ್ನೂ ಸತ್ತಿಲ್ಲ, ಇನ್ನೂ ಒಳಗಡೆ ಬುಸುಗುಟ್ತಾನೆ ಇದೆ. ಅದು ಇನ್ನೂ ಪೂರ್ಣ ಮಟ್ಟದ ಸಹಾಯ ಬರ್ತಾ ಇಲ್ಲ ಇರಾನಿಂದ, ಅದಕ್ಕೊಂದಿಷ್ಟು ತಣ್ಣಗಿದೆ. ಈಗ ಹಿಜ್ಬುಲ್ಲಾ ಅವರಿಗೆ ನೆಕ್ಸ್ಟ್ ಟಾರ್ಗೆಟ್ ಹೊಡಿತಾ ಇದ್ದಾರೆ. ಬಿಕಾಸ್ ಆ ಟೈಗ್ರಿಸ್ ನದಿ ಏನಿದೆ, ಆ ಟೈಗ್ರಿಸ್ ನದಿಯ
ಉತ್ತರಕ್ಕೆಲ್ಲ ಹೋಗ್ಬಿಡಿ ನೀವು. ಈ ಒಂದು ಬಾರ್ಡರ್ ಮತ್ತು ಟೆಗ್ರಿಸ್ ನದಿಯ ಮಧ್ಯದಲ್ಲಿ ಬಫರ್ ಝೋನ್ ಮಾಡ್ಕೊಳ್ತೀವಿ, ಅಂದ್ರೆ ಅಲ್ಲಿ ಯಾರು ಇರಬಾರ್ದು. ಬಟ್ ಅದು ನಿನ್ನೆಯಿಂದ ಏನಾಗಿದೆ ಅಂದ್ರೆ ಹೂತಿಗಳು ಒಂದಿಷ್ಟು ತಣ್ಣಗಿದ್ರು. ಜನವರಿನಲ್ಲಿ ಅಮೆರಿಕರು ಚೆನ್ನಾಗಿ ಅವ್ರನ್ನ ಸದೆ ಬಡಿದ್ರು. ಸದೆ ಬಡಿದ್ಮೇಲೆ ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ರು, ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂತೇಳಿ. ಸುಮ್ಮನೆ ಇದ್ರು ಇಲ್ಲಿವರೆಗೂ, ನಿನ್ನೆವರೆಗೂ. ಈಗ ನಿನ್ನೆಯಿಂದ ಮತ್ತೆ ಶುರು ಮಾಡಿದ್ದಾರೆ. ಯಮನ್ನಿಂದ ಇಸ್ರೇಲ್ಗೆ 2300 ಕಿಲೋಮೀಟರ್ ದೂರ, ಅದು ಓವರ್ ಫ್ಲೈಯಿಂಗ್ ದಿ ಸೌದಿ ಅರೇಬಿಯಾ. ಹೌದು, ಈಗಾಗಲೇ 2ನೇ ಪ್ರಹಾರ ಮಾಡಿದ್ದಾರೆ. ಸೊ ಎಲ್ಲಿ ಶಾಂತಿ ಇದೆ ಇಸ್ರೇಲ್ಗೆ? ಕರೆಕ್ಟ್. ಹಾಗಾಗಿ ಅವರು ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ. ಆದ್ರಿಂದ ಈ ಟ್ರಂಪ್ ಅಣ್ಣ ಬಂದ್ಮೇಲೆ ಅವನಿಗೆ ಒಂದಿಷ್ಟು ಇಲ್ಲ ನೀವು ಇದನ್ನ ಇತ್ಯರ್ಥ, ಇದೇನು ಅಮೆರಿಕದ ಯುದ್ಧನ? ಅಮೆರಿಕ ಎಲ್ಲೂ ಅವರ ಒಂದು ಗಡಿ ರಕ್ಷಣೆಗಾಗಿ ಯುದ್ಧ ಎಲ್ಲೂ ಮಾಡಿಲ್ಲ. ಹೌದು, ನಿಜ. ಎಲ್ಲ ಕಡೆ 3 ತೋರಿಸಿದ್ದಾರೆ, ಎಲ್ಲ ಕಡೆ ಸೋತಿದ್ದಾರೆ. ವಿಯೆಟ್ನಾಂ ಆಗ್ಲಿ, ಅಫ್ಘಾನಿಸ್ತಾನ ಆಗ್ಲಿ. ಸುದರ್ಶನ್ ಸರ್, ತಬಕರ್ ಸರ್, ಈಗ ಅಮೆರಿಕದ ಆರ್ಥಿಕತೆ ಪಾತಾಳಕ್ಕೆ ಹೋಗ್ತಿದೆ ಅಂತೆ ಈ ಯುದ್ಧ ಆರಂಭ ಆದಾಗಿಂದ, ಮತ್ತೆ ಬೆಲೆಗಳು ಕೂಡ ಗಗನಕ್ಕೇರ್ತಿವೆ ಅಂತ. ಹಾಗಾಗಿ ಅಮೆರಿಕನ್ನರಿಗೆ ಈ ಯುದ್ಧ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ, ನಮಗೆ ಆಪರೇಷನ್ ಸಿಂಧೂರ ಬಂದಂತ ಸಂದರ್ಭದಲ್ಲಿ ಭಾರತೀಯ ರಕ್ತ ಕುದಿತಾ ಇತ್ತು, ಯಾವಾಗಪ್ಪ ನಾವು ಸೇಡ್ ತಿರ್ಸ್ಕೊಳ್ತೀವಿ ಅಂತ. ಹಂಗೆ ಅವ್ರ ಮನಸ್ಥಿತಿ ಇಲ್ಲ ಅಂತ ಅನ್ಸುತ್ತಾ? ಆತರ ಅಲ್ಲ. ಈಗ ನಾವು ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಒಂದೇ ಮನಸ್ಥಿತಿಯಲ್ಲಿ ಇದೆ ಅಂತ ತಿಳ್ಕೊಬಂದ್ರೆ ಅದು ತಪ್ಪಾಗತ್ತೆ. ಇಸ್ರೇಲ್ ನೆತನ್ಯಾಹು ಪವರ್ಗೆ ಬಂದಾಗ ಸುಮಾರು ಒಂದು 40 ವರ್ಷದಿಂದಾನು ಕೂಡ ಅವ್ರು ಮೊನ್ನೆ ಸ್ಪೀಚ್ ನಲ್ಲಿ ಕೂಡ ಹೇಳಿದ್ರು, 40 ವರ್ಷದಿಂದ ನಾನು ಯಾವಾಗ ಪಾಲಿಟಿಕ್ಸ್ ಎಂಟರ್ ಆಗಿದ್ದೀನೋ ಅವತ್ತಿನದು ಒಂದೇ ಗುರಿ ಅಂತ ಅಂದ್ರೆ ಈ ಪ್ರದೇಶದಲ್ಲಿ, ಅಂದ್ರೆ ಎಂಟೈರ್ ಮಿಡ್ಲ್ ಈಸ್ಟ್, ವೆಸ್ಟ್ ಏಷ್ಯಾ ಅಂತ ಏನ್ ಹೇಳ್ತೀವಿ, ಗಲ್ಫ್ ರೀಜನ್ ಇನ್ಕ್ಲೂಡ್ ಆದಂತೆ ಇಲ್ಲಿ ಇರಾನ್ಗೆ ಅಂದ್ರೆ ಯಾವ ಒಂದು ಬೇರೆ ನಮ್ಮ ರೈವಲ್ ಬರಬಾರ್ದು ಅಂತ, ಪೊಲಿಟಿಕಲಿ, ಎಕನಾಮಿಕಲಿ. ಅದು ಇವ್ರ ಉದ್ದೇಶ ಆಗಿತ್ತು. ಅಲ್ಲಿ ಕಳೆದ 15-20 ವರ್ಷದಿಂದ ಇರಾನ್ ಸ್ವಲ್ಪ ಪ್ರಬಲವಾಗಿ ಬರ್ತಾ ಇದೆ, ರೆಸಿಸ್ಟ್ ಮಾಡ್ತಾ ಇದೆ ಅಂತ ಅನುಭವ ಆಗಿದೆ. ಹಾಗಾಗಿ ಅವರು ಏನಾದ್ರೂ ಮಾಡಿ ಇರಾನ್ ಅನ್ನ ಹತ್ತಿಕ್ಕಲೇಬೇಕು ಅನ್ನೋದು ಬೆಂಜಮಿನ್ ನೆತನ್ಯಾಹುವಿನ ಘೋಷಿತ ಉದ್ದೇಶ. ಕರೆಕ್ಟ್. ಅದನ್ನ ಪ್ರತಿಯೊಂದು ದಿನದಲ್ಲೂ ಅದನ್ನ ಅಚೀವ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ, ಅಮೆರಿಕ ರೆಡಿ ಆಗಿರ್ಲಿಲ್ಲ, ಇಷ್ಟ ಕೂಡ ಇರ್ಲಿಲ್ಲ. ಇಸ್ರೇಲು ಅಮೆರಿಕವನ್ನ ಕನ್ವಿನ್ಸ್ ಮಾಡಿ ಅವರ ಲಾಬಿ ಮೂಲಕ ಟ್ರಂಪ್ ಸರ್ಕಾರವನ್ನು ಒಪ್ಪಿಸಿ ಹೇಳ್ಕೊಂಡು ಬಂದಿರೋದು. ಟ್ರಂಪ್ ಸರ್ಕಾರ ಮೊದಲನೇ ಬಂದಿತ್ತಲ್ಲ 4 ವರ್ಷ, ಆವಾಗ ಕೂಡ ನೆತನ್ಯಾಹುಗೆ ಇವ್ರನ್ನ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಟ್ರಂಪ್ನ. ಈ ಸತಿ ಅವರು ಎಲೆಕ್ಷನ್ ಬರೋದಕ್ ಮುಂಚೆನೆ ತಯಾರಿ ಮಾಡಿ ಇಸ್ರೇಲೇ ಹಣ ಖರ್ಚು ಮಾಡಿ ಎಷ್ಟೋ ಜನ ರಿಪಬ್ಲಿಕನ್ ಪಾರ್ಟಿ ಮೆಂಬರ್ಸ್ ನ ಗೆಲ್ಸಿರೋದ್ರಿಂದ ಇಸ್ರೇಲಿಗೆ ಗ್ಯಾರಂಟಿ ಇತ್ತು, ಅಮೆರಿಕ ಈ ಸತಿ ನಮ್ಮ ಹತ್ರ ತಪ್ಸ್ಕೊಳಕ್ಕಾಗಲ್ಲ, ಏನಾದ್ರೂ ಆಗಿ ಟ್ರಂಪ್ ಒಪ್ಕೊಳ್ತಾರೆ ಅಂತ. ಇಲ್ಲಿ ಇದು ಈ ರೀತಿ ಒಂದು ಘೋಷಿತ ಉದ್ದೇಶ ಇಸ್ರೇಲ್ದಾಗಿದ್ರೆ ಅಮೆರಿಕ ಸ್ಥಿತಿ ಯಾವ ತರಹ ಇತ್ತು ಅಂತ 1 ನಿಮಿಷ ನಂಗೆ ಟೈಮ್ ಕೊಡಿ ಹೇಳ್ತೀನಿ. ಅಲ್ಲಿ ಹೇಗೆ ಅಂದ್ರೆ, ಯಾವುದೇ ಒಂದು ಯುದ್ಧಕ್ಕೆ ಒಂದು ಸ್ಟ್ರಾಟಜಿ ಅಥವಾ ಪ್ಲಾನಿಂಗ್ ಅನ್ನೋದು ಅತಿ ಅವಶ್ಯಕ. ಈಗ ನಿಮ್ಗೆ ಪ್ಲಾನು ತಯಾರಿ ಮಾಡುವಾಗ ಎಷ್ಟು ಅದು ಒಂದು ಪ್ರೋಸೆಸ್ಸು, ಪ್ರೊಸೀಜರು, ಇನ್ಸ್ಟಿಟ್ಯೂಷನ್ಸು, ಹಣ ಎಲ್ಲ ಇರುತ್ತದೆ. ಅಫಿಷಿಯಲಿ ಬಜೆಟೆಡ್ ಇರುತ್ತೆ ಪ್ಲಾನಿಂಗ್ ಅನ್ನೋದಕ್ಕೆ. ಯುದ್ಧಕ್ಕೂ ಕೂಡ ಅದು ಪ್ಲಾನು ನಿಮ್ಗೆ ಪೂರ್ತಿ ಡ್ರಾಫ್ಟ್ ಅಪ್ರೂವ್ ಆಗಿ ಸ್ಟೇಟ್ ಅವರ ನ್ಯಾಷನಲ್ ಗವರ್ಮೆಂಟ್ ಅಲ್ಲೇ ಒಪ್ಕೊಂಡ ಮೇಲೆ ಅದು ಪ್ಲಾನ್ ರೆಡಿ ಆದಂಗೆ ಪ್ಲಾನ್ ಅಂತ. ಅವಾಗ ಅದು ಎಷ್ಟೋ ಪ್ಲಾನ್ಗಳು ಉಪಯೋಗಕ್ಕೆ ಬರ್ದೇನೂ ಇರ್ಬೋದು, ಆದ್ರೆ ಪ್ಲಾನಿಂಗ್ ಅನ್ನೋದು ಇದೆಯಲ್ಲ, ಅದೇ ಅವಶ್ಯಕತೆ ಇದೆ. ಪ್ಲಾನ್ಗಳನ್ನ ಒಪ್ಕೊಳ್ಳದೆ ಇರಬಹುದು, ಯುದ್ಧ ಮಾಡದೇನೂ ಇರ್ಬೋದು, ಆದ್ರೆ ಪ್ಲಾನಿಂಗ್ ಅನ್ನೋ ಪ್ರೋಸೆಸ್ ಪ್ರತಿ ಯುದ್ಧಕ್ಕೂ ಅತಿ ಅವಶ್ಯಕ. ಅಭಿವೃದ್ಧಿಗೆ ಆಗ್ಲಿ, ಯಾವುದಕ್ಕೆ ಆಗ್ಲಿ, ಯಾವ ಒಂದು ಸೆಕ್ಟಾರಿನ ಅಭಿವೃದ್ಧಿಗೆ ನಾವು ನೋಡಿದ್ರು ಪ್ಲಾನಿಂಗ್ ಅನ್ನೋದು ಒಂದು ಇದ್ದೇ ಇರುತ್ತೆ ಎಲ್ಲಾ ದೇಶದಲ್ಲೂ, ಮೋಸ್ಟ್ಲಿ ಡೆಮೊಕ್ರಾಟಿಕ್ ಪ್ರೊಸೀಜರ್ ಇರೋ ಕಡೆ. ಆದ್ರೂ ಇರಾನ್ ನಲ್ಲಿ ಕೂಡ ಇದೆ ಅಂತ ಅಂದಾಗ ಅಮೆರಿಕದಲ್ಲಿ ಪ್ಲಾನಿಂಗ್ ಇರಬಾರ್ದಾ? ಇರುತ್ತೆ. ಆದ್ರೆ ಪೆಂಟನ್ ಹೇಳಿದ ಪ್ರಕಾರ ಅವ್ರು ಕೊಟ್ಟಿದ್ದು ರೆಕಮೆಂಡೇಶನ್ ನಲ್ಲಿ ಬೇಡ, ನಾವೀಗ ರೆಡಿ ಆಗಿಲ್ಲ ಯುದ್ಧಕ್ಕೆ, ಈಗ ಹೋಗೋದು ಬೇಡ ಅಂದ್ರು. ಟ್ರಂಪ್ ಕೇಳಲಿಲ್ಲ. ನೀವು ಈಗ ಸುದರ್ಶನ್ ಅವ್ರಿಗೆ ಕೇಳಿದಾಗ ಎಲ್ಲ ಒಂದು ಪ್ರಶ್ನೆ ಇತ್ತು, ಟ್ರಂಪ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ, ಹುಚ್ಚನ ಹಾಗೆ ಆ ತರ ಏನೂ ಅಲ್ಲ. ಅವರು ತಮ್ಮ ಗಟ್ ಇನ್ಸ್ಟಿಂಕ್ಟ್ ಇದೆಯಲ್ಲ, ಅದರಿಂದ ಅವ್ರು ಡಿಸೈಡ್ ಮಾಡೋದು, ಅಡ್ವೈಸರ್ಸ್ ಇಂದ ಅಲ್ಲ. ಅಡ್ವೈಸರಿಗೆ ನೀನೇ ತಪ್ಪು ಮಾಡಿದೆ ಅಂತ ಮೀಟಿಂಗ್ ನಲ್ಲಿ ಮೊನ್ನೆ ಬೈದ್ರಲ್ಲ, ಹಾಗೆ ಹೇಳ್ಬಿಟ್ಟು ನೀನ್ ನನ್ನ ನಡ್ಕೊಂಡ್ ಬಂದಿದ್ದು ಯುದ್ಧಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ಅವನಿಗೆ ಇವನೇ ನನ್ನ ನಡ್ಕೊಂಡ್ ಬಂದಿದ್ದು ಅಂದ್ಬಿಟ್ರು, ಅವ್ರನ್ನೇ ಕೂರಿಸ್ಕೊಂಡು. ಅದು ಅವರಿಗೂ ಕೂಡ ಪ್ಲಾನಿಂಗ್ ಅತಿ ಅವಶ್ಯಕ, ಸ್ಟ್ರಾಟಜಿ ಅವಶ್ಯಕ ಅಂತ ಗೊತ್ತು. ಅದು ಇಲ್ದೇನೆ ಎಂಟರ್ ಆಗಿರೋದ್ರಿಂದ ಈಗ ಅಮೆರಿಕ ಯುದ್ಧದಿಂದ ಹೊರಗೂ ಬರ್ಬೇಕು.
ಅವ್ರ ಜನನ್ನ ಕನ್ವಿನ್ಸ್ನು ಮಾಡ್ಬೇಕು ಅಟ್ ಹೋಮ್. ಇನ್ಫ್ಲೇಷನ್ ಅನ್ನು ಹೆಚ್ಚಾಗೋದಕ್ಕೆ ಬಿಡಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಅನ್ನು ಬಿಡಬಾರ್ದು, ಯುದ್ಧದ ಖರ್ಚು ಕಡಿಮೆ ಮಾಡಿಸ್ಕೊಳ್ಬೇಕು, ಆರ್ಥಿಕವಾಗಿ ಮ್ಯಾನೇಜ್ ಮಾಡ್ಬೇಕು ಉಳಿದ 2 ವರ್ಷ ಅವ್ರ ಸರ್ಕಾರದಲ್ಲಿ. ಇದು ಎಲ್ಲಾನು ಒಂದ್ ರೀತಿ ಸವಾಲ್ ತರ ಬಂದ್ಬಿಟ್ಟಿದೆ ಒಟ್ಟೊಟ್ಟಿಗೆ ಅವರಿಗೆ. ಅದು ಕಷ್ಟ ಆಗಿರೋದು. ಈಗ ಇನ್ನೂ ಮುಖ್ಯ ಮತ್ತೆ ಅತಿ ಅಪಾಯಕರ ಸ್ಥಿತಿ ಏನು ಅಂದ್ರೆ ಟ್ರಂಪ್ಗೆ ಮುಖ್ಯವಾಗಿ ಅವರ ಅಲೈಸ್ ಯಾರಿದ್ದಾರೆ ಯುರೋಪ್ ನಲ್ಲಿ ಅವರೆಲ್ಲ ಕೈ ಬಿಟ್ಟಿದ್ದಾರೆ. ನೇಟೋ ಇವ್ರು ಎಷ್ಟು ಬೈದಿದ್ದಾರೆ, ಯು ಆರ್ ಎ ಕವರ್ಡ್ ಆರ್ಗನೈಸೇಷನ್, ಯು ಹ್ಯಾವ್ ಎ ವೆರಿ ಬ್ಯಾಡ್ ಫ್ಯೂಚರ್ ಅಂತ ಬೈದ್ರು. ಹೌದು. ಆಮೇಲೆ ಇವತ್ತು ಹೇಳ್ತಾರೆ ನಾನು ಈ ನೇಟೋನಿಂದಾನೇ ವಾಪಸ್ ಬರ್ತೀನಿ, ಆವಾಗ ಅವ್ರು ಏನಾಗ್ತಾರೆ, ಹಲ್ಲಿಲ್ಲದ ಹಾವಿನಂತ ಆಗುತ್ತಾರೆ ಅಂತ ಹೇಳಿಬಿಟ್ರಲ್ಲ. ಇದು ಈ ತರ ಎಲ್ಲ ಇರುವಾಗ, ಅಮೆರಿಕಲ್ ತಯಾರಿ ನಡೀದೇನೆ ಹೊರಟಿರುವಾಗ ಏನಾದ್ರೂ ಒಂದು ಕಾರಣ ಬಲವಾಗಿ ಬೇಕು ಅವ್ರಿಗೆ ವಾಪಸ್ ಬರೋದಕ್ಕೆ. ಈಗ ನೋಡಿ, ಈ 10 ದಿನ ಏನು ಟೈಮ್ ತಕೊಂಡ್ರು ಅದಕ್ಕೆ ರಿಯಾಕ್ಷನ್ ಇರಾನ್ ಯಾವ ರೀತಿ ಕೊಟ್ಟಾರ, ಮಾತುಕತೆ ನಡ್ಕೊಳ್ತಾ ಇರ್ಲಿ, ಅದು ಒಂದು ಭಾಗ. ಈಗ ಇರಾನ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಅಮೆರಿಕಾದವ್ರು ಬರೋದನ್ನ ಕಾಯ್ತಾ ಇದ್ದೇವೆ. ಈಗ ಸುಮಾರು ಒಂದು ಗಂಟೆ ಮುಂಚೆ ಇರಾನ್ ನಿಂದ ಒಂದು ಸಂದೇಶ ಬಂದಿದೆ ಒಬ್ಬ ಆಫೀಸರ್ ನಿಂದ. ಅವ್ರು ಏನ್ ಹೇಳಿದ್ದಾರೆ, ಈಗ ನಾವು ಇನ್ವೈಟ್ ಮಾಡಿದಂತೆ ನಮಗೆ ತಿಳಿದ ಪ್ರಕಾರ ಅಮೆರಿಕನ್ ಸೈನ್ಯಸ್ ನಮ್ಮ ಗ್ರೌಂಡ್ ಲೆವೆಲ್ಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಂದ ನಿಮ್ಗೆ ಕಮಾಂಡ್ಸ್ ಕೊಡೋದಿಲ್ಲ ಯಾವುದಕ್ಕೂನುವೆ. ನೀವೇ ಸಂದರ್ಭವನ್ನ ಪರಿಶೀಲಿಸ್ಕೊಂಡು ನಿಮ್ಗೆ ಅವಶ್ಯಕತೆ ಅಂದ್ರೆ ಯಾವುದೇ ಅನುಮಾನ ಬಂದ್ರು ಕೂಡ ಶತ್ರು ವಿಮಾನ ಇರಲಿ, ಶತ್ರು ಸೋಲ್ಜರ್ ಇರಲಿ, ಅವರ ಗುಂಪಿಲ್ ಅವರನ್ನ ಸದೆ ಪಡೆಯೋದಕ್ಕೆ ನಿಮ್ಗೆ ಅಧಿಕಾರ ಈ ಕ್ಷಣದಿಂದ ಕೊಡ್ತಾ ಇದ್ದೇವೆ ಅಂದ್ರೆ ಸರ್ ಇದರ ಅರ್ಥ ಹಾಗಾದ್ರೆ ಇರಾನ್ ಇಲ್ಲಿ ಖಂಡಿತವಾಗ್ಲೂ ಸೋಲು ಒಪ್ಕೊಳ್ಳೋದಿಲ್ಲ, ಅಂದ್ರೆ ಯುದ್ಧ ಮುಂದುವರಿಯುತ್ತೆ, ವಿಸ್ತರಣೆ ಆಗುತ್ತೆ ಅಂತ ಅರ್ಥ. ಇದು ವಿಸ್ತರಣೆ ಆಗೋ ಸೂಚನೆಗಳು ಎಲ್ಲಾನು ಬಲವಾಗೇ ಬರ್ತಾ ಇದೆ. ನೋಡಿ, ಈ ದಿನ ಮಧ್ಯಾಹ್ನ ಏನ್ ಮಾಡಿದ್ದಾರೆ ಇರಾನಿಯನ್ಸ್, ಉದಾಹರಣೆಗೆ ಈಗ 2 ದಿನದ ಕೆಳಗಡೆ ಹೇಗೆ ಇರಾನಿನ 2 ಸ್ಟೀಲ್ ಪ್ಲಾಂಟ್ಗೆ ಅಟ್ಯಾಕ್ ಮಾಡಿದ್ರು ಅಮೆರಿಕನ್ಸ್, ಅದಕ್ಕೆ ವಿರುದ್ಧವಾಗಿ 2 ಅಲ್ಯೂಮಿನಿಯಂ ಪ್ಲಾಂಟ್ಸ್, ಒಂದು ಬಹ್ರೈನ್ ಅಲ್ಯೂಮಿನಿಯಂಗೆ, ಮತ್ತೊಂದು ಅಲ್ಲಿಯೇ ಹತ್ತಿರದಲ್ಲಿ ಹಾಕಿದ್ದಾರೆ. ಅವ್ರು ಇಡೀ ಆ ಪ್ರದೇಶಕ್ಕೆ ಅಲ್ಯೂಮಿನಿಯಂ ಸಪ್ಲೈ ಮಾಡ್ತಾ ಇದ್ದ, ಅಲ್ಲಿಗೆ ಅಟ್ಯಾಕ್ ಮಾಡಿದ್ರು ಇವರು. ಈ ದಿನ ಏನ್ ಮಾಡಿದ್ದಾರೆ ಮಧ್ಯಾಹ್ನ ಅಂದ್ರೆ, ಸೌದಿ ಅರೇಬಿಯಲ್ಲಿ ರಿಯಾದ್ ಹತ್ರ ಬೇಸ್ ನಲ್ಲಿ ಇದ್ದಂತಹ ಒಂದು ಏರ್ಕ್ರಾಫ್ಟ್ಗೆ, ಅಮೆರಿಕನ್ ಏರ್ಕ್ರಾಫ್ಟ್ ಎಕ್ಸರ್ಸೈಸ್ ಮಾಡುವಾಗ ಮಿಡ್ ಏರ್ ನಲ್ಲಿ ಹೊಡೆದು 2 ಭಾಗ ಮಾಡಿ ನೆಲಕ್ಕೆ ಬೀಳೋ ಹಾಗೆ ಮಾಡಿದ್ದಾರೆ. ಇದಕ್ಕೆ ಅಮೆರಿಕ ಒಪ್ಕೊಂಡಿದ್ದಾರೆ, ಹೌದು ಆಗಿದೆ ಅಂತ. ಅವ್ರು ಏನ್ ಹೇಳಿದ್ರು, ಇಲ್ಲ ನಮ್ಗೆ ಮೇಜರ್ ಡ್ಯಾಮೇಜ್ ಆಗಿಲ್ಲ, ಸ್ವಲ್ಪ ಗಾಯಗಳಾಗಿದೆ ಕೆಲವು ಜನಕ್ಕೆ, ಅಂದ್ರೆ ಲೋಕಲ್ ಏರಿಯಾದಲ್ಲಿ ನಮ್ಮ ಏರ್ಕ್ರಾಫ್ಟ್ಗೆ ತೊಂದರೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ಮಧ್ಯೆ 10 ದಿನದ ಒಳಗೆ ಅಮೆರಿಕ ಯಾವ ರೀತಿ ತಯಾರಿ ನಡೆಸ್ಕೊಂಡು ಅಟ್ಯಾಕ್ ಅನ್ನ ನಿಲ್ಸೋದಿಲ್ವೋ ಅದಕ್ಕೆ ನಾವು ಪ್ರತ್ಯುತ್ತರ ಪ್ರತಿ ಗಂಟೆಗೂ ಕೊಡೋದಕ್ಕೆ ತಯಾರಾಗಿರ್ಬೇಕು ಅಂತ ಇರಾನ್ ಕಡೆಯಿಂದ ರೆಡಿ ಆಗಿರೋದು. ಇರಾನ್ಗೆ ಚೆನ್ನಾಗಿ ಗೊತ್ತಿದೆ, ಕಂಬೈನ್ಡ್ ಫೋರ್ಸಸ್ ಆಫ್ ಬೋತ್ ಇಸ್ರಾಯಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಇಸ್ ಫಾರ್ ಲಾರ್ಜರ್ ದ್ಯಾನ್ ಅವರ್ ಇರಾನಿಯನ್ ಒನ್ಸ್, ಅವರ್ ರೆವಲ್ಯೂಷನರಿ ಗಾರ್ಡ್ಸ್ ಒನ್ಸ್. ಆದ್ರೂನು ಕೂಡ ಅವ್ರು ಏನು ನಮ್ಮ ಈಗ ಏನು 2010 ಹತ್ರ 1900 ಚಿಲ್ಡ್ರ ಜೀವ ಹೋಗಿದೆ, ಇದು 5,000 ಆಗ್ಬೋದು, 10,000 ನಾವು ಎಷ್ಟೋ ಜನ ಕೈಕಾಲು ಕಳ್ಕೊಳ್ಬೋದು, ಅರ್ಧ ದೇಹ ಆಗ್ಬೋದು, ಜೀವ ಹೋಗ್ಬೋದು, ಎಲ್ಲರನ್ನು ಹುತಾತ್ಮರು ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು. ಅದು ಒಂದು. ಎರಡನೇದು, ಈ ಸ್ಥಿತಿ ನಮಗ್ ಬರುತ್ತೆ ಅಂತ ನಾವು ಈಗಲೇ ಒಪ್ಕೊಂಡು ಮುನ್ನಡಿತಾ ಇದ್ದೇವೆ ಅಂತ ಹೇಳಿ ಹೊರಟಿದ್ದಾರೆ. ಇದೆಲ್ಲ ಒಂದು ರೀತಿನಲ್ಲಿ ಅವ್ರಿಗೆ ಎಂಥೂಸಿಸಮ್ ಅವರಲ್ಲಿ ಇನ್ಫ್ಲೇಟ್ ಮಾಡೋದಕ್ಕೆ. ಈಗ ನಾವು ನೋಡಿದೀವಿ, ಆಕಾಶದಲ್ಲಿ ದಾಳಿಗಳಾಗ್ತಾ ಇದೆ, ಸಮುದ್ರದಲ್ಲೂ ಕೂಡ ಯುದ್ಧಗಳಿಂದ ದಾಳಿ ಆಗ್ತಿದೆ. ಈಗ ಭೂದಾಳಿ, ಸೈನಿಕರು ಪರಸ್ಪರ ಹೊಡೆದಾಡ್ಕೊಳ್ಳೋದು ಅಥವಾ ಶೂಟ್ ಮಾಡೋದು ಪರಸ್ಪರ ಇದಾಯ್ತು ಅಂತ ಹೇಳಿದ್ರೆ, ಈಗ ಇರಾನ್ ಸೈನಿಕರ ಸಂಖ್ಯೆ ಜಾಸ್ತಿ ಇದೆ ಅಲ್ವಾ ಸರ್ ಅಮೆರಿಕನ್ ಸೈನಿಕರಿಗೆ ಹೋಲಿಸಿದ್ರೆ? ಅವ್ರ ಹತ್ರ ಸುಲಭವಾಗಿ 10 ಲಕ್ಷ ಇತ್ತು, ತುಂಬಾ ಟ್ರೈನ್ಡ್. ಈ ಟ್ರೈನಿಂಗಿಗೆ ಮತ್ತೆ ಸೇರ್ಸೋದಕ್ಕೆ ಅಂತ ಇನ್ನು 10 ಲಕ್ಷ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಇವೆರಡರ ಕತೆ ಹೀಗಾದ್ರೆ ಇದು ತಕ್ಷಣ ನಿಲ್ಲೋದಿಲ್ಲ. ಯಾಕಂದ್ರೆ ಭೂಸೇನೆ ಬಂದ್ರೆ ಆ ಹೊಡೆದಾಟಗಳು ಎಲ್ಲಿ ಅಂತ ಹೊಡೆದಾಡ್ತಾರ ಅವರು. ಪೂರ್ತಿ ಅವ್ರು ಎಲ್ಲಿಂದ ಎಂಟರ್ ಆಗ್ತಾರೆ ಅಂತ ನೋಡ್ಕಿ. ಇರಾಕ್ ನಿಂದ ಬರ್ಬೇಕು, ಅಲ್ಲಿಂದ ಬಂದ್ರೆ ಗುಡ್ಡುಗಾಡುಗರ ಪ್ರದೇಶ, ಅಲ್ಲೆಲ್ಲ ಮೈನ್ಸ್ ಇಟ್ಟಿದ್ದಾರೆ, ಫ್ಯಾಕ್ಟ್ರಿಗಳಿದೆ, ಗುಹೆಗಳಿದೆ, ಎಲ್ಲಿ ಅಂತ ಅವ್ರು ಹೋಗ್ತಾರೆ. ಅವ್ರು 2,200 ಜನ ಕರ್ಕೊಂಡು ಬರ್ತಾ ಇದ್ದಾರೆ. ಸಾಕಾಗತ್ತಾ ಇದು? ಇದು ಒಂದು ಮುಖ್ಯವಾದ. ಈಗ ಅಬ್ರಹಾಂ ಲಿಂಕನ್ ಮತ್ತೆ ಮತ್ತೊಂದು ಈಗ ಸದ್ಯಕ್ಕೆ ಆಪರೇಟಿವ್ ಅಲ್ಲದೆ ಇರೋದ್ರಿಂದ ಅವ್ರಿಗೆ ಬಂದಿರೋದು ಟ್ರಿಪೋಲಿ ಆಂಫಿಬಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಅದು ನಿಲ್ಸಿರೋದು ಎಲ್ಲಿ? ಡಿಗೋ ಗಾರ್ಸಿಯಾನಲ್ಲಿ. ಅಲ್ಲಿ ಎಷ್ಟಿದ್ದಾರೆ? 2,000 ಜನ. ಹೆಚ್ಚಂದ್ರೆ 3-4,000 ಜನ ಅಲ್ಲಿಯ ಸೇವೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರನ್ನು ಸೇರಿಸ್ಕೊಂಡು. ಅದು ಹಾಗಿದ್ರೆ ಇಸ್ರೇಲ್ ನಲ್ಲಿ ಜನನೇ ಮುಂದೆ ಬರ್ತಾ ಇಲ್ಲ. ಅಲ್ಲಿ ಇದ್ದಂತ ಸೈನಿಕರು ಇಷ್ಟು ವರ್ಷ ಕೆಲಸ ಇಲ್ಲದೆ ಅವ್ರಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಒಂದ್ ರೀತಿಯಲ್ಲಿ ಫೆಟೀಗ್ ಅಂತೀವಲ್ಲ, ಅದು ಬಂದ್ಬಿಟ್ಟಿದೆ.
ಅಲ್ಲಿ ಈಗ ಇಸ್ರೇಲ್ ನಲ್ಲಿ ಏನ್ ಯೋಚನೆ ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಪಾಸ್ ಆಗುವಂತಹ ಚಾನ್ಸಸ್ ಇದೆ ಲೆಜಿಸ್ಲೇಚರ್ ಅವ್ರ ಕಾಂಗ್ರೆಸ್ ನಲ್ಲಿ. ಏನು ಅಂದ್ರೆ ಕಂಪಲ್ಸರಿ ಮಿಲಿಟರಿ ಕಾನ್ಸ್ಕ್ರಿಪ್ಷನ್ ಮಾಡಬೇಕು ಅಂತ. ಪ್ರತಿಯೊಬ್ಬ ಏಬಲ್ ಬಾಡಿಡ್ ಮ್ಯಾನ್ ಮಸ್ಟ್ ಅಂಡರ್ಗೋ ಎ ಸಿವಿಯರ್ ಟ್ರೈನಿಂಗ್ ಇನ್ ಮಿಲಿಟರಿ ಎಕ್ಸರ್ಸೈಸಸ್ ಅಂಡ್ ಜಾಯಿನ್ ಅವರ್ ಫೋರ್ಸಸ್ ಅಂತ. ಯಾಕೆಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಕರೆಕ್ಟ್. ಸರ್, ಈಗ ಇಸ್ರೇಲ್ ಅಮೆರಿಕದ ಸಪೋರ್ಟ್ ಇಲ್ಲದೆ ಒಂಟಿಯಾಗಿ ಸಿಂಗಲ್ ಆಗಿ ವಾರ್ ಮಾಡಕ್ ಸಾಧ್ಯ ಇಲ್ವಾ ಹಾಗಾದ್ರೆ? ಸಾಧ್ಯ ಇಲ್ಲ. ಈಗ ನೋಡಿ, ಅವ್ರಿಗೆ ಏನು ಒಂದು ಗ್ಯಾರಂಟಿ ಇತ್ತು, ಏರ್ ಪವರ್ ನೇವಲ್ ಪವರ್ ನ ನಾವು ಖತಮ್ ಮಾಡ್ಬೋದು, ಅದು ಸಾಕಷ್ಟು ಇದೀವಿ ಅಂತ 80% ಮುಗಿಸ್ಬಿಟ್ಟಿದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಇಸ್ರೇಲ್ನವರು ಕೂಡ ಮತ್ತೆ ಅಮೆರಿಕನ್ಸ್ ಕೂಡ. ಅದು 80 50 ಮುಗ್ದು ಹೋಗಿರ್ಬೋದು ಅಂತ ನಾವು ಅನ್ಕೊಂಡ್ರು ಕೂಡ ಗ್ರೌಂಡ್ ಫೋರ್ಸಸ್ ಅಷ್ಟೊಂದಿದೆ ಅವರದ್ದು. ಅದನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈಕ್ವಲ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಅಮೆರಿಕ ಏನ್ ಬಂದಿದೆ ಅವ್ರದ್ದು ಒಕ್ಲಹಾಮಾ ಇಂದ ಹೊರಗಡೆ ಬಂದು ಏರ್ಕ್ರಾಫ್ಟ್ ಕೆರಿಯರ್ ಬಂತ, ಏನದು 80 ಏರ್ಬೋರ್ನ್ ಪ್ಯಾರಾಶೂಟರ್ಸ್ ಅಂತ, ಅವರು 2200 ಜನ ಬಂದ್ರೆ ಅವರು ಕ್ಷಿಪ್ರಗತಿಯಲ್ಲಿ ಅಟ್ಯಾಕ್ ಮಾಡುವಂತ ಕ್ಷಮತೆಯನ್ನು ಹೊಂದಿರುವವರು. ಅವರು 2200 ಜನ ಇಲ್ಲಿ 10 ಲಕ್ಷ ಜನನ ಹೇಗೆ ಫೇಸ್ ಮಾಡ್ತಾರೆ? ಎಲ್ಲ ಸಣ್ಣ 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 ಯೂನಿಟ್ ಕೇಂದ್ರಗಳಲ್ಲೂ ಬೇಕಾದಷ್ಟು ಇದ್ದಾರೆ ಇರಾನಿಯನ್ಸ್. ಪ್ರಭಾಕರ್ ಸರ್, ನಾನು ವಾಪಸ್ ಬರ್ತೀನಿ ಮಾತ್ರ. ಒಂದು ಸುದರ್ಶನ್ ಸರ್, ಈಗ ಟ್ರಂಪ್ ನೋಡ್ತಾ ಇದ್ದೀವಿ ಅಲ್ವಾ, ಯಾವ ರೀತಿ ಕಥೆಗಳು ಬರ್ತಾ ಇದೆ ಅಂತೇಳಿ. ವೆನಿಜುವೆಲಾ ಆಯಿತು, ಅಲ್ಲಿ ಅಧ್ಯಕ್ಷನನ್ನ ಹಾಗಲೇ ಎತ್ತಕೊಂಡು ಹೋಗ್ತಾರೆ. ಈಗ ನೋಡಿದ್ರೆ ಇರಾನ್ ಟಾರ್ಗೆಟ್ ಆಯಿತು. ವಾಟ್ ನೆಕ್ಸ್ಟ್? ಟಾರ್ಗೆಟ್ ನೆಕ್ಸ್ಟ್ ಯಾವ ದೇಶ ಅಂತೇಳಿ, ಅಂದರೆ ಎಲ್ಲೆಲ್ಲಿ ಸಂಪನ್ಮೂಲಗಳಿರುತ್ತೋ, ಎಲ್ಲೆಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಆದಾಯ ಇರುತ್ತೋ ಅಂಥ ದೇಶಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಹೌದು, ನೋಡಿ, ಈ ಟ್ರಂಪ್ನ 2ನೇ ಆವೃತ್ತಿಯಲ್ಲಿ ಅವರು ಸಂಪೂರ್ಣವಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ತರ ಬಿಹೇವ್ ಮಾಡ್ತಾರೆ. ಕರೆಕ್ಟ್. ಅದು ವೆರಿ ಶ್ರೂಡ್ ಬಿಸ್ನೆಸ್ ಮ್ಯಾನ್. ಇಲ್ಲಿ ಏನಾಗಿದೆ ಅಂದ್ರೆ ಅವನಿಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಡ್ರೋನ್ ಫ್ಯಾಕ್ಟ್ರಿ ನಡೆಸ್ತಾನೆ, ಇನ್ನೊಬ್ಬ ಆಯಿಲ್ ಬಿಸ್ನೆಸ್ ಅಲ್ಲಿ ಇದ್ದಾನೆ. ಇವನ್ನ ದುಡ್ಡು ಕೊಟ್ಟು ಎಲೆಕ್ಷನ್ ಗೆಲ್ಲಿಸ್ತವರು ಅವನ್ನ ಸುತ್ತುವರೆದಾರೆ. ಇವರೆಲ್ಲ ಬರೀ ಒಂದು ಆಯಿಲ್ ಕಂಟ್ರೋಲ್ ಮೇಲೆ ಬಿದ್ದಿದ್ದಾರೆ. ವೆನಿಜುವಾಲಾ ಆಫ್ ಕೋರ್ಸ್ ಇಟ್ ವಾಸ್ ಎ ವೆರಿ ಫ್ರಾಜೈಲ್ ಕಂಟ್ರಿ, ಅದು ಈಸಿಯಾಗಿ ತಗೊಂಡ್ಬಿಟ್ರು. ಆ ಈಸಿ ಒಂದು ಅಕ್ವಿಸಿಷನ್ ಏನ್ ಮಾಡಿದ್ರು ವೆನಿಜುವಲ್ ಆಯಿಲ್, ಅದು ಬಿಡಿ, ಅವ್ರ ಪ್ರೆಸಿಡೆಂಟ್ ಅವನ ವೈಫ್ ಏನ್ ಮಾಡಿದ್ರು ಇಟ್ ಇಸ್ ಆಫ್ ನೋ ಕಾನ್ಸಿಕ್ವೆನ್ಸ್ ಬಿಕಾಸ್ ದೇ ವಿಲ್ ಮ್ಯಾನಿಪುಲೇಟ್ ದ ಲಾ. ಬಟ್ ಆ ಆಯಿಲ್, ವೆನಿಜುವಲ್ ಆಯಿಲ್ ಒಂದ್ಸರಿ ತಗೊಂಡ್ಮೇಲೆ ಇವನಿಗೆ ನೆಕ್ಸ್ಟ್ ಬಂದಿದ್ದೆ ಇರಾನ್ ಆಯಿಲ್ ನಾನು ವಶಪಡಿಸ್ಕೋಬೇಕು ಅಂತ ಹೇಳಿದ್ನಲ್ಲ. ಸೆಲೆಕ್ಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಏಮ್ ಅಲ್ಲಿ ಆಯಿಲ್ ಇರೋದನ್ನ ಹೇಳಲಿಲ್ಲ. ಬಟ್ ಅಂದ್ರೆ ನ್ಯೂಕ್ಲಿಯರ್ ಅವ್ರ ಹತ್ರ ಇರಬಹುದು. ಆಮೇಲೆ ರಾಡಿಕಲ್ ಇಸ್ಲಾಮೈಸೇಷನ್ ನಡೀತಾ ಇದೆ. ಆಮೇಲೆ ದೇ ಆರ್ ಥ್ರೆಟ್ ಟು ಅರಬ್ ಕಂಟ್ರೀಸ್ ಅಂತೆಲ್ಲ ಹೇಳಿಕೆ ಕೊಟ್ರು. ಬಟ್ ಇಸ್ ಮೇನ್ ಏಮ್ ಇಸ್ ಆಯಿಲ್. ಈಗ ಯಾಕೆ ಗ್ರೌಂಡ್ ಅಫೆನ್ಸ್ ನಡೆಸಬೇಕು ಅಂತ ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆ ಕಮಾಂಡೋಸ್ಗಳು, 82nd ಡಿವಿಷನ್, ಏರ್ ಡಿವಿಷನ್, ಅದನ್ನೆಲ್ಲ ಯಾಕೆ ಕರೀತಾರೆ ಅಂದ್ರೆ ಅವರಿಗೆ ಒಂದು ಹಾರ್ಮೋನ್ಸ್ ಜಲಸಂಧಿಯನ್ನ ಮುಕ್ತ ಮಾಡಬೇಕು. ಈಗ ನೋಡಿ, ಯುದ್ಧ ಶುರುವಾಗಕ್ಕಿಂತ ಮುಂಚೆ ಹಾರ್ಮೋನ್ಸ್ ಜಲಸಂಧಿ ಮುಕ್ತವಾಗಿತ್ತು. ದಿನಕ್ಕೆ 110 ಹಡಗುಗಳು ಅಪ್ ಅಂಡ್ ಡೌನ್ ಆಗ್ತಾ ಇದ್ವು. ನಮಗೆ ಹೆಂಗೆ LPG ತೈಲ ಸಂಪತ್ತು ಬೇಕಾಗಿತ್ತು, ಈ ಅರಬ್ ದೇಶಗಳಿಗೆ, ಇರಾನಿಗೂ ಸಹ ನಮ್ಮ ಭಾರತದಿಂದ ಬಾಸುಮತಿ ಅಕ್ಕಿ ಅಂತೆ, ಫ್ರೆಶ್ ತರಕಾರಿ, ಫ್ರೆಶ್ ಹಣ್ಣು, ಆಹಾರ ಸಾಮಗ್ರಿಗಳು ಬೇಕು. ಈಗ ಅವರಿಗೂ ಸಿಗ್ತಾ ಇಲ್ಲ. It is not that we are suffering because of lack of LPG and oil. They are also suffering because there is no food. ಅಲ್ಲ ಸರ್, ನಿಮ್ಗೆ ಅನ್ಸುತ್ತಾ ಹಾರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ಕಂಟ್ರೋಲ್ ತೆಗೆದುಕೊಂಡಿದೆ ಕಂಪ್ಲೀಟ್ ಆಗಿ ಅಂತ? ಇಲ್ಲ. ಈಗ ನೋಡಿ, UNCLOS ಅಂತ ಒಂದು ಕಾನೂನಿದೆ, ವಿಶ್ವಸಂಸ್ಥೆ ಮಾಡಿರೋ ಒಂದು ಸಮುದ್ರ ಎಷ್ಟು ಹಂಚ್ಕೋಬೇಕು ಅಂತ. ಒಂದು ದೇಶಕ್ಕೆ ಎಷ್ಟು ಸಮುದ್ರ ಬೇಕು. ಈಗ ನೋಡಿ, ಭಾರತ ಸುಮಾರು 7400 ಕಿಲೋಮೀಟರ್ ಉದ್ದದ ಕೋಸ್ಟ್ ಲೈನ್ ಇದೆ. ಅದರಲ್ಲಿ ನಮ್ಮ ಸಮುದ್ರ ಎಷ್ಟು?
ಸಮುದ್ರ ತಟದಿಂದ 12 ನಾಟಿಕಲ್ ಮೈಲ್ ಅಂದ್ರೆ ಸುಮಾರು 22 ಕಿಲೋಮೀಟರ್ ಆಗುತ್ತೆ. 1 ನಾಟಿಕಲ್ ಮೈಲ್ ಈಸ್ ಇಕ್ವಲ್ ಟು 1.85 ಕಿಲೋಮೀಟರ್ಸ್. 2 ಅಂತಾನೆ ಇಟ್ಕೊಳ್ಳಿ. ಸೊ ದಟ್ ಈಸ್ ಟೆರಿಟೋರಿಯಲ್ ವಾಟರ್, ಅಂದ್ರೆ ದಟ್ ಈಸ್ ಅವರ್ ವಾಟರ್, ಅವರ್ ಸಿ, ಅಂಡ್ ಎನಿಬಡಿ ಹೂ ಎಂಟರ್ಸ್ ವಿತೌಟ್ ಅವರ್ ಪರ್ಮಿಷನ್ ಈಸ್ ಲಯಬಲ್ ಟು ಬಿ ಶಾಟ್. ಯಾಕಂದ್ರೆ ಅಲ್ಲಿ ನಮ್ಮ ಕಾನೂನು, ನಮ್ಮ ದೇಶದ ಕಾನೂನು ಅನ್ವಯವಾಗುತ್ತೆ. ಅಲ್ಲಿಂದ ಇನ್ನೊಂದು 20 ಕಿಲೋಮೀಟರ್ ಹೋದ್ರೆ ಕಾಂಟಿಗ್ಯೂಯಸ್ ವಾಟರ್ ಅಂತ ಹೇಳ್ತೀವಿ. ಅಲ್ಲಿಂದ ಸಮುದ್ರ ತಟದಿಂದ 200 ನಾಟಿಕಲ್ ಮೈಲ್ ಅಂದ್ರೆ 355-360 ಕಿಲೋಮೀಟರ್ ಹೋದ್ರೆ ಅದು ಎಕನಾಮಿಕ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದ್ರೆ ಅಲ್ಲಿರೋ ಒಂದು ಸಿ ರಿಸೋರ್ಸಸ್ ಆಗ್ಲಿ, ಸೀ ಫುಡ್ ಆಗ್ಲಿ, ಅಥವಾ ಆಯಿಲ್ ಸಿಕ್ಕರೆ ಆಯಿಲ್ ಆಗ್ಲಿ, ಅದೆಲ್ಲ ನಮ್ದು. ಇನ್ನ ಬಿಯಾಂಡ್ ದಟ್ ಇಟ್ ಇಸ್ ಕಾಲ್ಡ್ ಇಂಟರ್ನ್ಯಾಷನಲ್ ವಾಟರ್. ಹೌದು ಸರ್, ಬಟ್ ಈಗ ಹೆಜ್ಬುಲ್ಲಾ ಎಂಟ್ರಿ ಆಗಿದೆ ಆಲ್ರೆಡಿ, ಆಮೇಲೆ ಈಗ ಹೌತಿಗಳು ಎಂಟ್ರಿ ಆಗಿದೆ ಸರ್. ಹಾಗಾಗಿನೇ ಈಗ ಇವರು ಹಾರ್ಮುಜ್ ಮೇಲೆ ಕಂಟ್ರೋಲ್ ತೆಗೆದುಕೊಳ್ತಾರೆ ಟ್ರಂಪು. ಅವ್ರೇನು ಮಾಡ್ತಾರೆ, ಹೌತಿಗಳು ಈ ಸುಯೇಜ್ ಕಾಲುವೆ ಇದೆಯಲ್ಲ ಸರ್, ಅಲ್ಲಿ ಕಣ್ಣು ಹಾಕಿದ್ದಾರೆ, ಅದನ್ನ ಬಂದ್ ಮಾಡ್ಬಿಡ್ತೀವಿ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಇದು ಎಫೆಕ್ಟ್ ಆಗ್ಬೋದು ಅಂತ ಜಗತ್ತಿಗೆ? ಖಂಡಿತ, ಮೊದಲಿಂದ ಇದ್ದೇ ಇತ್ತು ಅಲ್ಲಿ. ಬರೀ ಹೂತಿಗಳೇ ಅಲ್ಲ, ಈ ಸೊಮಾಲಿಯಾ ಹಡಗುಗಳರು ಅದೊಂದು ಬಹಳ ವೆರಿ ಡೇಂಜರಸ್ ಇದು. ಯಾವಾಗ ಮೆಡಿಟೇರಿಯನ್ ಸಮುದ್ರದಿಂದ ಸುಯೇಜ್ ಕೆನಾಲ್ ನಿಂದ ಕೆಂಪು ಸಮುದ್ರದಿಂದ ಗಲ್ಫ್ ಆಫ್ ಏಡನ್, ಆಮೇಲೆ ಇಂಡಿಯನ್ ಓಷನ್ ಗೆ ಬಂದು ಸೇರೋವರೆಗೂ ಯಾವ ಒಂದು ಸುರಕ್ಷತೆನೂ ಅವ್ರಿಗೆ ಇರಲಿಲ್ಲ. ಇಲ್ಲಿವರೆಗೂ ಸ್ವಲ್ಪ ತಣ್ಣಗಿತ್ತು. ಈಗ ಅವರು ಶುರು ಮಾಡ್ಕೊಂಡು ಅಂದ್ರೆ ಇಸ್ ಕಂಪ್ಲೀಟ್ಲಿ ದಟ್ ಕಾರಿಡಾರ್ ಇಸ್ ಕ್ಲೋಸ್. ಈಗ ಆಫ್ರಿಕಾದ ಗುಡ್ ಹೋಪ್ ಭೂಶಿರವನ್ನ ಸುತ್ಕೊಂಡು ಬರಬೇಕು. ಅದು 7-8 ದಿವಸ ಜಾಸ್ತಿ ಆಗುತ್ತೆ. ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ, LPG ಏನೇನು. ಇದನ್ನ ನಾವು ಭಾರತ ಒಂದು ಆಲ್ಟರ್ನೇಟ್ ಸೋರ್ಸ್ ನಾವು ಈಗಾಗಲೇ ಹುಡುಕಿದೀವಿ. ಈಗ 6 ತಿಂಗಳ ಹಿಂದೆ ಒಂದು ಟ್ರಯಲ್ ರನ್ ನಡೀತು. ರಷ್ಯಾದ ಒಂದು ವ್ಲಾಡಿವೋಸ್ಟಾಕ್ ಅನ್ನೋ ಬಂದರದಿಂದ ಚೆನ್ನೈಗೆ 7 ದಿವಸ ತಗೊಳುತ್ತೆ. ಯಾವ ತಂಟೆನೂ ಇಲ್ಲ, ಯಾವ ತಕರಾರು ಇಲ್ಲ, ಯಾರು ಕ್ಷಿಪಣಿಗಳನ್ನ ಪ್ರಯೋಗಿಸಿದಿಲ್ಲ, ಆರಾಮಾಗಿ ಬರ್ತಾ ಇದೆ. ಈಗಾಗಲೇ ಇದು ಪ್ರಾಯೋಗಿಕವಾಗಿ ಎಲ್ಲ ಇದನ್ನು ವ್ಯವಸ್ಥೆ ಮಾಡಿಕೊಂಡು ಈಗ ರಷ್ಯಾದಿಂದ ನಾವು ಚೆನ್ನೈವರೆಗೂ ಅಥವಾ ವಿಶಾಖಪಟ್ಟಣಂವರೆಗೂ ಯಾವ ತಂಟೆ ತಕರಾರು ಮಾಡ್ತಾ ಇದ್ದೀವಿ. ಅಲ್ಲ, ಬಟ್ ಈಗ ರಷ್ಯಾ ಮೇಲೂ ಇದು ಮಾಡ್ತಿದ್ದಾರೆ ಸರ್. ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ತೆಗೆದುಕೊಳ್ತಾ ಇದ್ವಿ, ಅದಕ್ಕೂ ಕೂಡ 1 ತಿಂಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಇರಾನಲ್ಲಿ ಯುದ್ಧ ನಡೀತಾ ಇದೆ, ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾಗಿ ಆಲ್ಟರ್ನೇಟಿವ್ ನಮಗೆ ಗಲ್ಫ್ ಕಂಟ್ರಿಗಳೇ ನಾವು ಅವಲಂಬನೆ ಮಾಡ್ಕೊಂಡಿದ್ದೀವಿ. ನಮ್ಮ ಪರಿಸ್ಥಿತಿ ಮುಂದೆ ಏನು ಸರ್? 5-6 ತಿಂಗಳು ಅಷ್ಟೇ ನಮ್ಮಲ್ಲಿ ಸ್ಟಾಕ್ ಇದೆ. ಟ್ರಂಪ್ ಏನು ಬಾಯ್ ಬಡ್ಕೊಂಡ್ರು ನಾವು ಕ್ಯಾರಿ ಅನ್ಲಿಲ್ಲ. ರಷ್ಯಾದಿಂದ ಬರ್ತಾನೆ ಇದೆ ಆಯಿಲ್. ಓಕೆ, ಸೊ ಈಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಈ ಟ್ರಂಪ್ ಉಳಿತಾನೋ ಇಲ್ವಾ ನವೆಂಬರ್ ವರ್ಗು ಅನ್ನೋದೇ ಒಂದು ಅನುಮಾನಾಸ್ಪದ ಸಂಗತಿ. ಇಂಪೀಚ್ಮೆಂಟ್ ಆಗೋದಂತೂ ನನ್ನ ಪ್ರಕಾರ ಖಂಡಿತ ಆಗ್ತಾನೆ. ಯಾಕಂದ್ರೆ ಈಗಾಗಲೇ ಇಡೀ ಅಮೆರಿಕಾನೇ ಒತ್ತು ಈತಾ ಇದೆಯೋ ನೋಡಿ. ಈ ನೋ ಕಿಂಗ್ಸ್ ಶುರುವಾಗಿದ್ದು ಜೂನ್ 2025 ಅಲ್ಲಿ. ಬಟ್ ಈಗ ಟ್ರಾಕ್ಷನ್ ಸಿಕ್ಕಿರೋದವರಿಗೆ ಈಗ 2-3 ದಿವಸದಿಂದ. ಇನ್ನು ಮೇಲೆ ಅವರು ಅಮೆರಿಕನ್ಸ್ ಸುಮ್ಮನೆ ಇರೋದು. ಯಾಕಂದ್ರೆ ಯಾರ್ದೋ ಯುದ್ಧ, ಇವ್ರು ಯಾಕೆ ಗ್ಯಾಲನ್ನಿಗೆ $5-6 ಕೊಡ್ಬೇಕು? ಆಹಾರ ಸಾಮಗ್ರಿಗಳು ಅವ್ರಿಗೆ ಸಿಗ್ತಾ ಇಲ್ಲ. ಆಮೇಲೆ ಹೂಸ್ ವಾರ್ ಇಟ್ ಈಸ್ ಅಂತೇಳಿ ಈಗ ನೋಡಿ, ವಿಯೆಟ್ನಾಂನಲ್ಲೂ ಇವರು ಸಿಕ್ಕಾಕೊಂಡಾಗ ಹಲವಾರು ತರದ ವಿರೋಧ ಬಂತು. ಈ ಅಮೆರಿಕಾದಲ್ಲಿ ಹಿಪ್ಪಿ ಕಲ್ಚರೇ ಶುರುವಾಗಿದ್ದ ಅವಾಗ. ಯಾಕಂದ್ರೆ ಯಾರ ಯುದ್ಧ ಇದು, ನಮ್ಮ ಸೈನಿಕರು ಯಾಕೆ ಸಾಯ್ತಿದ್ದಾರೆ ಅನ್ನೋ ಒಂದು ಬಹಳ ದೊಡ್ಡ ಪ್ರತಿಭಟನೆ ನಡೀತು. ಮುಂದೆ ಅಮೆರಿಕದಲ್ಲೂ ಇದೇ ತರ ಪ್ರತಿಭಟನೆ ನಡೆದು ಟ್ರಂಪ್ನಂತೂ ಹೇಳಕ್ ಬಿಡಲ್ಲ. ಸುದರ್ಶನ್ ಸರ್, ಈಗ ಏನಂತ ಹೇಳಿದ್ರೆ ನ್ಯೂಕ್ಲಿಯರ್ ಅವರು ಹೊಂದಿದ್ದಾರೆ, ಅಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಆ ಒಂದು ಆತಂಕ ಇತ್ತು, ಅದಕ್ಕಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದ್ವಿ ಅಂತ ಒಂದು ಕಡೆ ವಿಶ್ಲೇಷಣೆ ಆಗ್ತಿರೋದು. ಅದೇ ರೀತಿ ನಾರ್ತ್ ಕೊರಿಯಾ ಕಿಮ್ ಜಾಂಗ್ ಉನ್ ಹತ್ರನೂ ಇದೆ ಅಲ್ವಾ, ಅಣುಬಾಂಬ್ ಇದೆ ಅಂತ ಓಪನ್ ಆಗಿ ಹೇಳ್ತಾರೆ ಅವರು. ಅಲ್ಲಾಗಿ ಟಾರ್ಗೆಟ್ ಮಾಡ್ತಿಲ್ಲ, ಅದ್ರ ಮೇಲೆ ಯಾಕೆ ದಾಳಿ ಮಾಡ್ತಿಲ್ಲ ಅಂತ ಅಮೆರಿಕ? ಈಗ ನೋಡಿ, ಸ್ವಲ್ಪ ಇತಿಹಾಸದಲ್ಲಿ ಹಿಂದೆ ಹೋದ್ರೆ ಈ ಇರಾನಿನ ನ್ಯೂಕ್ಲಿಯರ್ ಬಾಂಬ್ ಎನ್ನುವ ಪೆಡಂಭೂತವನ್ನ ಹುಟ್ಟಿಸಿದ್ದೇ ಅಮೆರಿಕ. ಈಗ ಯಾವಾಗ 2ನೇ ವಿಶ್ವ ಯುದ್ಧದಲ್ಲಿ
ಜಪಾನಿನ ಹಿರೋಶಿಮಾ ನಾಗಸಾಕಿ ಮೇಲೆ ಹೌದು. ಅಣುಬಾಂಬ್ ಹಾಕಿದ್ರು, ಹ್ಮ್ ಅವಾಗ ಇಡೀ ಜಗತ್ತೇ ಬೆಚ್ಚಿ ಬೆಳಗು. ಹ್ಮ್ ಏನಿದು, ಇಂಥ ಒಂದು ಕ್ರೌರ್ಯ ಕೃತ್ಯ ನಡೆದೋಯ್ತಲ್ಲ ಅಂತೇಳಿ ಅಣು ಅಂದ್ರೆ ಜಗತ್ತು ಹೆದರ್ಕೊಳಕ್ ಶುರು ಮಾಡಿ. ಹೌದು. ಆವಾಗಿನ ಪ್ರೆಸಿಡೆಂಟ್ ಐಸನ್ ಹೋವರ್ ಹ್ಮ್ 50ನೇ ದಶಕದಲ್ಲಿ ಏನ್ ಮಾಡ್ದ, ಒಂದು ಆಲೋಚನೆ ಬಂತು. ಹ್ಮ್ ಇದು ನೋಡಿ, ಅಣುಶಕ್ತಿಯನ್ನ ನಾವು ವಿದ್ಯುತ್ ಶಕ್ತಿ ಉತ್ಪಾದಿಸೋಕೆ ಯೂಸ್ ಮಾಡ್ಕೋಬಹುದು, ಹ್ಮ್ ಮೆಡಿಸಿನ್, ನ್ಯೂಕ್ಲಿಯರ್ ಮೆಡಿಸಿನ್ ಇದು ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಅದರಿಂದ ಜನಗಳಿಗೆ ಈ ಅಣುಶಕ್ತಿಯ ಬಗ್ಗೆ ಒಂದು ಭಯ ಏನಿದೆ, ಆ ವಿವಿಧತೆ ಏನಿದೆ, ಅದನ್ನ ಹೋಗ್ಲಾಡ್ಸಕ್ಕೆ ಅಂತ ಒಂದು ಪ್ರಯೋಗ ಮಾಡಿ, ಹ್ಮ್ 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 ಆಟಮ್ ಫಾರ್ ಪೀಸ್ ಅಂತ, ಅಂದ್ರೆ ಶಾಂತಿಗಾಗಿ ಅಣು ಶಕ್ತಿ ಅಂತ ಹೇಳಿ 9 ದೇಶಗಳನ್ನ ಸೆಲೆಕ್ಟ್ ಮಾಡಿದ್ರು. ಸೊಮಾಲಿಯಾ, ಲಿಬಿಯಾ, ಲೆಬನಾನ್, ಇರಾಕ್, ಇರಾನ್, ಇನ್ಕ್ಲೂಡಿಂಗ್ ಇರಾನ್, 9 ದೇಶಗಳಿಗೆ ಒಂದು ಕಿಟ್ ಕೊಟ್ಟು, ಅಂದ್ರೆ ಇಟ್ ವಾಸ್ ಸಿಂಬಾಲಿಕ್, ಒಂದು 5 ಮೆಗಾವಾಟ್ ಒಂದು ಸೆಂಟ್ರಿಫ್ಯೂಜ್, ಒಂದಿಷ್ಟು ಎನ್ರಿಚ್ ಯುರೇನಿಯಂ ಕೊಟ್ಬಿಟ್ಟು, ಯು ಪ್ಲೀಸ್ ಎಕ್ಸ್ಪೆರಿಮೆಂಟ್ ಆನ್ ದಿಸ್ ಅಂಡ್ ಯೂಸ್ ದಿ ಅಟಾಮಿಕ್ ಪವರ್ ಫಾರ್ ಪೀಸ್ಫುಲ್ ಪರ್ಪಸ್ ಕೊಟ್ರು. ಐಸನ್ ಹೋವರ್ ಆದ್ಮೇಲೆ ನೆಕ್ಸ್ಟ್ ಪ್ರೆಸಿಡೆಂಟ್ ಬಂದಾಗ ಅವರು ಚಕಿತರಾದ್ರು. ಅಯ್ಯೋ, ಇಂಥದ್ದು ಒಂದು ಪ್ರಯೋಗ, ಅದು ಎಂತೆಂಥ ದೇಶಗಳಿಗೆ ಕೊಟ್ಟಿದ್ರಿ, ಒಂದು ರಿಪೋರ್ಟ್ ತಗೊಂಡ್ ಬನ್ನಿ ಅಂದಾಗ, ಈ 9 ದೇಶಗಳು ಇನ್ಕ್ಲೂಡಿಂಗ್ ಇರಾನ್, ದೇ ವರ್ ಬ್ಯುಸಿ ಮೇಕಿಂಗ್ ನ್ಯೂಕ್ಲಿಯರ್ ಬಾಂಬ್. ಆವಾಗ ಗೊತ್ತಾಯ್ತು ಇದು ಬಹಳ ದೊಡ್ಡ ದುರಂತ ಆಗುತ್ತೆ ಅಂತೇಳಿ ಒಬ್ಬೊಬ್ಬರ ಬರ್ತಾರೆ ಕಿತ್ಕೊಳ್ಳಕ್ ಶುರು ಮಾಡಿದ್ರು. ಆದ್ರೆ ಆವಾಗ ಶಾ ಆಫ್ ಇರಾನ್ ಈ ರೆಫ್ಯೂಸ್ ಟು ಗಿವ್. ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಸುದರ್ಶನ್ ಸರ್, ಈಗ ಏನು ಕಿಮ್ ಜಾಂಗ್ ಉನ್ ಇದ್ದಾರೆ, ಅರ್ಧ ಅಮೆರಿಕವನ್ನೇ ನಾಶ ಮಾಡುವಂತ ಹೈ ಥ್ರಸ್ಟ್ ಮಿಸೈಲ್ ಅನ್ನು ರೆಡಿ ಮಾಡಿಕೊಂಡು ಆಲ್ರೆಡಿ ಅವರು ಪ್ರಾಕ್ಟಿಕಲಿ ಟೆಸ್ಟ್ ಮಾಡ್ತಿದ್ದಾರೆ ಅಂತ ನಾವು ಓದಿದ್ವಿ ಸರ್. ಅದು ನಿಜಾನಾ ಅಂತ ಹೆಂಗೆ? ಖಂಡಿತ ನಿಜ. ಅವನು ಟ್ರಂಪ್ಗಿನ್ನ ದೊಡ್ಡ ಹುಚ್ಚ. ಹೌದು. ಹಾ, ಸೊ ಯಾಕೆ ಅವನ್ನ ಒಂದಿಷ್ಟು ಕೀಪ್ ಹಿಮ್ ಇನ್ ಗುಡ್ ಹ್ಯೂಮರ್ ಅಂತ ಟ್ರಂಪ್ ಅವಾಗವಾಗ ಮೊದಲನೇ ಅವಧಿಯಲ್ಲೂ ಹೋಗಿದ್ದ, ಈಗಲೂ ಒಂದಿಷ್ಟು ಇದು ಮಾಡ್ತಾ ಇದ್ದಾರೆ. ಬಟ್ ಅವರ ಒಂದು ಗುಂಪೇ ಬೇರೆ. ಆ ಗುಂಪು ಚೈನಾ, ಇವೆಲ್ಲ ಒಂದು ಗುಂಪಿಗೆ ಬರುತ್ತೆ. ಸೊ ಅವರು ಮಾಡ್ತಿರೋದೇ ಬರೀ ಇದು. ಬರ್ತೀನಿ ಸುದರ್ಶನ್ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ಪ್ರಭಾಕರ್ ಸರ್, ಈಗ ಇರಾನ್ ಮೇಲಿನ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅಂತೆ, ಹೌದಾ? ಇದೆಲ್ಲ ನಾವು ರೂಮರ್ಸ್ ನಂಬಬಾರ್ದು. ನಾನು ಇದಕ್ಕೆ ಯಾವ ಬೆಲೆಯನ್ನು ಕೊಟ್ಟು ಮಾತು ಮುಂದುವರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಹೋರ್ಮುಜ್ ಜಲಸಂಧಿ ಅಮೆರಿಕ ವಶಪಡಿಸ್ಕೊಳ್ಳೋಕೆ ಮುಂದಾಗ್ತಿದೆ. ಟ್ರಂಪ್ ಜೊತೆಗೆ ಇಲ್ಲಿ ನಮ್ಮ ಭಾರತ ಚೆನ್ನಾಗಿದೆ, ಹಾಗಾಗಿ ನಮ್ಗೆ ಇನ್ನೂ ತೈಲ ಈಸಿ ಆಗುತ್ತೆ ಅಂತ ತರಿಸ್ಕೊಳ್ಳೋಕೆ ಈ ತರ. ಸಂಪೂರ್ಣವಾಗಿ ಹೋರ್ಮೋಸ್ ನ ಅಮೆರಿಕ ಮತ್ತು ಅವರ ಸ್ನೇಹಿತರು ಸೇರ್ಕೊಂಡು ತಗೊಳಕ್ ಆಗೋದಿಲ್ಲ. ಕರೆಕ್ಟ್. ಫಸ್ಟ್ ಕೇಸ್ ಸಿಚುಯೇಷನ್ ನಾವು ಇಮ್ಯಾಜಿನ್ ಮಾಡ್ಕೊಂಡು ಮಾತನಾಡೋದಾದ್ರೂ ಆ ಸಂಪೂರ್ಣ ಹೋರ್ಮೋಸ್ ಸ್ಟ್ರೈಟ್ ಮೇಲೆ ಕಂಟ್ರೋಲ್ ಅಮೆರಿಕ ಮತ್ತು ಇರಾನ್ ಇಬ್ರು ಶೇರ್ ಮಾಡ್ಕೊಳ್ಳುವಂತ ಸ್ಥಿತಿ ಬರ್ಬೋದು. ಇರಾನ್ಗೆ ಒಬ್ಬರೇ ಪಾರ್ಟ್ನರ್ ಇರ್ತಾರೆ ಇರಾನ್, ಆದ್ರೆ ಅಮೆರಿಕಾಗೆ ಲೋಕಲ್ ಗವರ್ಮೆಂಟ್ಸ್ ಇದೆಯಲ್ಲ ಅಲ್ಲಿ ಬೇರೆ ರಾಜ್ಯಗಳು, ಅವರ ಸ್ನೇಹಿತರು, ಅವ್ರುಗಳು ಪಾರ್ಟ್ನರ್ ಇರ್ತಾರೆ ಹೋರ್ಮೋಸ್ಗೆ. ಹಾಗಾಗಿ ಇದನ್ನ ನಾವು ಸುಮ್ನೆ ಭಾರತದ ಮೇಲೆ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮಾತಾಡ್ತಿದೀವಿ ಅಂತ ಹೇಳಿ, ಅಥವಾ ರೂಮರ್ ಅಂತ ಮಾಡಿ ಅದನ್ನ ನಾವು ಡಿಸ್ಮಿಸ್ ಮಾಡಬಹುದು. ಐ ಹ್ಯಾವ್ ನೋ ವ್ಯಾಲ್ಯೂ ಫಾರ್ ದಟ್ ಥಿಂಗ್ ಅದರ್ ದ್ಯಾನ್ ಡಿಸ್ಮಿಸಲ್. ಬಟ್ ಸರ್, ಇನ್ನೊಂದು, ಈಗ ಪಾಕಿಸ್ತಾನ ಶಹಬಾಜ್ ಶರೀಫ್ ಹೇಳ್ತಾ ಇದ್ರು ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ. ಬಟ್ ಎಲ್ಲೊಂದು ಕಡೆ ದೆಹಲಿಯಲ್ಲಿ ಏನೋ ಮಾತುಕತೆ ನಡೀತಾ ಇದೆ, ಭಾರತವೇ ಮಧ್ಯಪ್ರವೇಶ ಮಾಡಿ ವಾರ್ ಸ್ಟಾಪ್ ಮಾಡ್ಬೋದು ಅಂತ ಚರ್ಚೆ ನಡೀತಾ ಇರ್ಬೋದು. ನೋಡಿ, ನಿನ್ನೆ ಅಲ್ಲ ಮೊನ್ನೆ ದಿವಸ ಟ್ರಂಪ್ ಅವರೇ ನೇರವಾಗಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಜೊತೆ ಮಾತುಕತೆ ಆಡಿದ್ದಾರೆ. ಅದ್ರಲ್ಲಿ ಇನ್ನೊಂದು ಅನುಮಾನ ಕೂಡ ಬಂತು, ಇಲಾನ್ ಮಸ್ಕ್ ಬೇರೆ ಸೇರ್ಕೊಂಡ್ ಬಿಟ್ಟಿದಾರಂತೆ ಅದ್ರೊಳಗಡೆ ಅಂತ. ಅದಿಲ್ಲ, ಇರ್ಲಿಲ್ಲ. ಇಂಡಿಯಾನು ಕ್ಲಾರಿಫೈ ಮಾಡಿದ್ದಾರೆ, US ಕ್ಲಾರಿಫೈ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಏನಂದ್ರೆ ಪಾಕಿಸ್ತಾನ ನಡೆಸ್ತಿರೋ ಎಕ್ಸರ್ಸೈಸಸ್ ಬೇರೆ, ಅದಕ್ಕೆ ಹೆಚ್ಚಾಗಿ ಅಮೆರಿಕ ಒತ್ತು ಕೊಟ್ಟಿಲ್ಲ. ಈಗ ಟ್ರಂಪ್ ಹೇಳ್ದಂಗೆ ಪಾಕಿಸ್ತಾನದವ್ರು ಕೇಳ್ತಾ ಇರೋದ್ರಿಂದ ಪಾಕಿಸ್ತಾನಕ್ಕೆ ಪ್ರಾಮುಖ್ಯತೆ ಒಂದ್ ರೀತಿನಲ್ಲಿ ನ್ಯೂಸ್ ವ್ಯಾಲ್ಯೂನಲ್ಲಿ ಇರಬಹುದು, ಅದರ್ವೈಸ್ ಒಂಥರ ಈ ಆಕ್ಷನ್ ವ್ಯಾಲ್ಯೂನಲ್ಲಿ ಕಡಿಮೆ ಇದೆ. ಹೌದು. ಒಂದು ಎರಡನೇದು ಏನಾಗಿದೆ ಅಂದ್ರೆ ನೋಡಿ, ನೀವ್ ಹೇಳದ್ರಲ್ಲ ಪಾಕಿಸ್ತಾನದೇ 8+2 ಶಿಪ್ ನ ಬಿಟ್ಬಿಟ್ರು ಅಂತ ಹೇಳಿ, ಅದು ಬಿಟ್ಟಿರೋದು ಹೌದು. ಅದು ಏನಾಗಿದೆ ಅಂದ್ರೆ ಅದು ನಮ್ಮ ಅರೇಬಿ ಸಮುದ್ರದವರೆಗೆ ಬರೋವರೆಗೂನುವೆ ಅದು ಪಾಕಿಸ್ತಾನದಿತ್ತು. ಅರಬ್ಬಿ ಸಮುದ್ರ ಎಂಟ್ರಾದ ಕೂಡ್ಲೆ ಅಲ್ಲಿ ಮೇಲಕ್ಕೆ ಹೋದ್ರೆ ಪಾಕಿಸ್ತಾನ ಕರಾಚಿ ಸಿಕ್ಬಿಡೋದು, ಹಾರ್ಬರ್ ಅಲ್ಲಿ ಹೋಗ್ಲಿಲ್ಲ, ಅದು ಸುತ್ಕೊಂಡು ಅಮೆರಿಕ ಕಡೆ ಹೋಗ್ತಾ ಇದೆ.
ಇದನ್ನೇ ಟ್ರಂಪ್ ಬಹಳ ಕ್ರಿಪ್ಟಿಕ್ ಆಗಿ 3 ದಿನ ಮುಂಚೆ ಏನ್ ಹೇಳಿದ್ರು, ನನಗೆ ಇರಾನ್ ಒಂದು ಗಿಫ್ಟ್ ಕೊಡ್ತಾ ಇದ್ದೆ, ಕರೆಕ್ಟ್ ಅದು ಹೇಳಿದ್ರು. ಬಹಳ ಸೀಕ್ರೆಟ್ ಗಿಫ್ಟ್, 8 ಶಿಪ್ಗಳು 8 ಬೋಟ್ ಕೊಡ್ತಾ ಇದ್ದಾರೆ ಅಂದ್ರು ಮುಂಚೆ. 2 hours ಬಿಟ್ಟು ಇನ್ನೊಂದು ಮೀಟಿಂಗ್ ನಲ್ಲಿ ಅದು 8+2 10 ಆಗ್ತಾ ಇದೆ ಇದ್ರು. ಆ 8+2 10 ಪಾಕಿಸ್ತಾನ ಬ್ಲಾಕ್ ಹಾಕೊಂಡು ಬಂದಿದ್ದು ಹೋರ್ಮೋಸ್ ದಾಟಿ ಅದು ಹೋಗ್ತಾ ಇರೋದು ಅಮೆರಿಕಾಗೆ. ಈಗ ಪಾಕಿಸ್ತಾನಕ್ಕೆ ಏನ್ ಹೆಲ್ಪ್ ಮಾಡ್ಕೊಂಡ್ರು ಅಲ್ವೇ? ಒಂದು. ಎರಡನೇ, ಸೌದಿ ಅರೇಬಿಯಾ, ಇರಾನು ಪಾಕಿಸ್ತಾನಕ್ಕೆ ಈಗ ಸ್ವಲ್ಪ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಯಾಕೆಂದ್ರೆ ಅಮೆರಿಕಾಗ್ ಬೇಕಾಗಿರೋದು ಪಾಕಿಸ್ತಾನದ ಏನು ಮೌಲ್ಯ ಅಂದ್ರೆ, ಅದು ಇರಾನ್ ಜೊತೆ ಸುಮಾರು ಬಾರ್ಡ್ರು ಸಾಕಷ್ಟು ಸೌತ್ ಈಸ್ಟ್ ನಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದ್ರಿಂದ ಪಾಕಿಸ್ತಾನದ ನೆಲೆಯನ್ನು ಉಪಯೋಗಿಸಿ, ಪಾಕಿಸ್ತಾನ ಆಲ್ರೆಡಿ ನ್ಯೂಕ್ಲಿಯರ್ ಪವರ್, ಅಲ್ಲಿಂದ ಇರಾನ್ಗೆ ಅಟ್ಯಾಕ್ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಪಾಕಿಸ್ತಾನದವರು ನಮಗೆ ದುಡ್ಡು ಕೊಡಿ, ನಮ್ ಜಾಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳುವಂತ ಜನ ಕೂಡ ಹೌದು. ಹೌದು, ನಿಜ. ಆ ತರ ಆಯ್ತು ಅಂದ್ರೆ ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ, ಚೂರು ಈ ಕಡೆ ತಿರ್ಕೊಂಡು ಇಂಡಿಯಾ ಕಡೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಸುಮ್ನೆ ಒಂದು ಎಕ್ಸಾಂಪಲ್. ಹಾಗಾಗಿ ನಾವು ನಮ್ಮ ದೇಶದ ರಕ್ಷಣೆ ಮಂತ್ರಾಲಯ ಹೇಳಿರೋ ಪ್ರಕಾರ ನಮ್ಮ ಸೈನಿಕರನ್ನ ನಮ್ಮ ಪಾಕಿಸ್ತಾನ ಬಾರ್ಡರ್ ಜೊತೆ ಜಮಾವಣೆ ಮಾಡ್ತಾ ಇದೀವಿ ಈಗ. ಹೌದು, ಇದನ್ನ ನಾವು ಗಮನ ಇಟ್ಟು ನೋಡ್ಬೇಕು. ಈ ತರ ಎಲ್ಲ ಬರ್ತೀನಿ ಪ್ರಭಾಕರ್ ಸರ್, ನನಗೊಂದು ಬ್ರೇಕ್ ಸಮಯವಿದೆ, ಮತ್ತೆ ಬೇಗ ಬರ್ತೀನಿ ನಾನು ವಾಪಸ್ಸು. ಪ್ರಭಾಕರ್ ಸರ್, ನೀವು ಹೇಳ್ತಾ ಇದ್ರಿ ಸಂಧಾನದ ಬಗ್ಗೆ ಭಾರತದ ಪಾತ್ರ ಏನಿರ್ಬೋದು ಅಂಥೇಳಿ. ಬಟ್ ಈಗ ಈ ಯುದ್ಧ ಏನಿದೆ, ನಮ್ಮ ಭಾರತಕ್ಕೆ ಯಾವ ರೀತಿಯಾದಂಥ ಒಂದು ಎಚ್ಚರಿಕೆ ಗಂಟೆ, ನಮ್ಗೆ ಸಂದೇಶ ಏನು ಸರ್ ಭಾರತೀಯರಿಗೆ, ಅಂದರೆ ಓವರ್ ಆಲ್ ನೋಡೋದಾದ್ರೆ? ನೋಡಿ, ಇದರಲ್ಲಿ 2 ರೀತಿ ಸಂದೇಶ ಹೇಳ್ಬೋದು. 2 ಒಂದಕ್ಕೆ ಅಂಟಿಕೊಂಡಿದೆ. ಇದು ಹೇಗೆ ಅಂದ್ರೆ, ಒಂದು ನಾಣ್ಯದಲ್ಲಿ 2 ಮುಖ ಇರುತ್ತಲ್ಲ, ಆ ರೀತಿನಲ್ಲಿ. ಯುದ್ಧ ಬೇಗ ನಿಂತ್ರೆ ಭಾರತಕ್ಕೆ ಅನುಕೂಲ ಬೇಗ. ಕರೆಕ್ಟ್. ಒಂಥರ ನ್ಯೂ ನಾರ್ಮಲ್ ಶುರು ಆಗತ್ತೆ. ಆ ನ್ಯೂ ನಾರ್ಮಲ್ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದ್ರೆ ಪಾಠ ಕಲ್ತಿರೋದು ಈ ಯುದ್ಧದಿಂದ ಅತಿಯಾಗಿದೆ ಎಲ್ರೂ ಕೂಡ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು, ಕಾರ್ಯರೂಪಕ್ಕೆ ತಂದ್ಕೊಳ್ಬೇಕು, ಬೇಗ ಯುದ್ಧ ನಿಲ್ಬೇಕು. ಅದು ನಿಲ್ಲಲಿಲ್ಲ ಅಂದ್ರೆ ಇಂದು ಈ ಕ್ಷಣದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಸಮಸ್ಯೆ, ಮುಖ್ಯವಾಗಿ ಆರ್ಥಿಕವಾಗಿ ನಾವು ಮ್ಯಾನೇಜ್ ಮಾಡಬಹುದು, ಹಣ ಕೊಟ್ಟು ಅಥವಾ ಹೆಚ್ಚು ಬೆಲೆಯನ್ನು ತಡೆಯೋದಕ್ಕೆ, ಬೆಲೆ ಏರಿಕೆಯನ್ನು ತಡೆಯೋದಕ್ಕೆ ನಾವು ಪ್ರಯತ್ನ ಮಾಡಬಹುದು. ಈಗ ಇದೆಲ್ಲ ಏನಾಗತ್ತೆ ಅಂದ್ರೆ, ಸರ್ಕಾರದಿಂದನೇ ನಾವು ಪರಿಹಾರ ಅನ್ನೋ ರೀತಿಯಲ್ಲಿ ಕೊಟ್ಕೊಂಡು ಬೆಲೆ ಏರಿಕೆ ಮಾಡದೇನೆ ಸ್ವಲ್ಪ ನಿರುದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕಷ್ಟಪಟ್ಟು ಇನ್ಫ್ಲೇಷನ್ ತಡೆಯಕ್ ಆಗದೆ ಇದ್ರೂನುವೆ ಸ್ವಲ್ಪ ಮಟ್ಟಿಗಾದ್ರೂ ತಡ್ಕೊಂಡು ಹೇಗೋ ಇದನ್ನ ಮಾಡ್ಕೊಳ್ಬಹುದು. ಇಲ್ಲಿ ಏನಾಗತ್ತೆ ಅಂದ್ರೆ, ಸ್ವಲ್ಪ ಮುಂದುವರೆದ್ರೆ ಯುದ್ಧ, ಆವಾಗ ಬರೋ ಸಮಸ್ಯೆ ಬೇರೆ. ನಿರುದ್ಯೋಗ ಹೆಚ್ಚುತ್ತೆ, ಬೆಲೆ ಏರಿಕೆ ಹೆಚ್ಚುತ್ತೆ, ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗತ್ತೆ, ರಿಸಿಷನ್ ಫೇಸ್ ಶುರು ಆಗ್ಬಿಡುತ್ತೆ. ಈ ಎಕನಾಮಿಕ್ ರಿಸಿಷನ್ ಬಂದ್ರೆ ಈಗ ಇದು ನಮ್ಗೆ ಏನಾಗತ್ತೆ ಅಂದ್ರೆ, ಒಂಥರ ಸ್ಟಾಗ್ನೇಷನ್ ಶುರು ಆಗ್ಬಿಡುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗದೆ ಇದ್ರೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಇಲ್ಲದೆ ಇದ್ರೆ ಅದು ಒಂಥರ ಸ್ಟಾಗ್ನೇಟ್ ಆದಂಗ ಆಗತ್ತೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮುಂದುವರಿದೇ ಇದ್ರೆ ಅಲ್ಲಿ ಪ್ರೊಡಕ್ಷನ್ ಲೆವೆಲ್ ನಲ್ಲಿ ಸ್ಟಾಗ್ನೇಷನ್ ಆಗತ್ತೆ, ಎಕನಾಮಿಕ್ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಈ ಸ್ಟಾಗ್ನೇಷನ್ ಪ್ಲಸ್ ಇನ್ಫ್ಲೇಷನ್ ಸೇರಿದ್ರೆ, ಅನ್ಎಂಪ್ಲಾಯ್ಮೆಂಟ್ ಸೇರ್ಕೊಂಡ್ರೆ ಡೆಡ್ಲಿ ಕಾಂಬಿನೇಷನ್ ಆಫ್ ಸ್ಟಾಗ್ಫ್ಲೇಷನ್. ಇದು ಯಾವುದು ಬರಬಾರ್ದು ಅಂತ. ಹೆಚ್ಚು ದಿನ ಆದ್ರೆ ಈ ರೀತಿಯ ಇರುತ್ತೆ. ಆವಾಗ ನಮ್ಗೆ ಅತಿ ಸೀರಿಯಸ್ ಆದಂತಹ ಮೆಜರ್ಸ್ ನ ಸರ್ಕಾರ ತಗೊಳ್ತಾರೆ. ಅದಕ್ಕೂ ಒಂದ್ ರೀತಿನಲ್ಲಿ ಮೆಜರ್ಸ್ ನ ರೆಡಿ ಮಾಡ್ಕೊಳ್ಬೇಕು. ಬೇಗ ಮುಗಿದ್ರೆ ನಾವು ಒಂದ್ ರೀತಿನಲ್ಲಿ ಅದು ಸೆಲೆಬ್ರೇಷನ್ ಅಂದೇ ಇದ್ರೂನುವೆ ಸದ್ಯ ಮುಗಿತಲ್ಲಪ್ಪ ಅಂತ ಹೇಳಿ ಒಂದ್ ರೀತಿನಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಾ ದೇಶದವರು ಮಾಡ್ಕೊಳ್ಳೋದು. ಈಗ ಅಮೆರಿಕಾಗೆ ಸೂಪರ್ ಪವರ್ ಅನ್ನುವಂತ ಅಹಂ ಯಾಕೆ? ಎಲ್ಲಾ ದೇಶಗಳು ಒಟ್ಟುಗೂಡಿ ಅವ್ರ ಮೇಲೆ ಯುದ್ಧ ಸಾರಿದ್ರೆ ಹೆಂಗಿರುತ್ತೆ? ಯಾಕಂದ್ರೆ ಅಹಂಕಾರ, ಒಂದ್ ರೀತಿ ಅಹಂಕಾರದ ವರ್ತನೆ ಟ್ರಂಪ್ ಅವ್ರನ್ನ ಕಾಣಿಸ್ತಾ ಇಲ್ವಾ? ಎಲ್ಲಾ ದೇಶಗಳೇ ಪಾಠ ಕಲಿಸ್ಬೇಕಂತ ಹೆಂಗೆ? ನೋಡಿ, ಇಲ್ಲಿವರೆಗೆ ಸಾಧ್ಯವಾಗಿದ್ದು ಯಾವ ಕಾರಣಕ್ಕೆ ಅಂದ್ರೆ, ಎಕನಾಮಿಕ್ ಸ್ಟ್ರೆಂತ್ ಅತಿಯಾಗಿತ್ತು ಕಂಪ್ಯಾರಿಟಿವ್ಲಿ ಬೇರೆ ದೇಶಗಳಿಗೆ ನೋಡಿದ್ರೆ. ಎರಡನೇದು ಪೊಲಿಟಿಕಲ್ ಸ್ಟ್ರೆಂತ್ ಕೂಡ ಸ್ಟ್ರಾಂಗ್ ಇತ್ತು. ಅಂದ್ರೆ ಎಬಿಲಿಟಿ ಟು ಇಂಟರ್ಫಿಯರ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ಅದರ್ ಕಂಟ್ರೀಸ್ ಇನ್ ನಾರ್ತ್ ಅಮೆರಿಕನ್ ರೀಜನ್, ಸೌತ್ ಅಮೆರಿಕನ್ ರೀಜನ್, ಯುರೋಪಿಯನ್ ರೀಜನ್, ಏಷ್ಯನ್ ರೀಜನ್, ಆಲ್ ಓವರ್. ಆಮೇಲೆ ಮೂರನೇದು ಮಿಲಿಟರಿ ಪವರ್, ಅಂದ್ರೆ ಆಲ್ 3 ವಿಂಗ್ಸ್, ಡಿಫೆನ್ಸ್, ಆಮೇಲೆ ಲ್ಯಾಂಡ್, ಇದು ನಿಮ್ಗೆ ಆರ್ಮಿ ಆಗ್ಲಿ, ಏರ್ಫೋರ್ಸ್ ಆಗ್ಲಿ, ನೇವಲ್ ಆಗ್ಲಿ, ಎಲ್ಲಾದ್ರಲ್ಲೂ ಅವ್ರ ಹೆಚ್ಚುಗಾರಿಕೆ ಇದ್ದಿದ್ರಿಂದ ಅವರು ಸೂಪರ್ ಪವರ್ ಆಗಿ ಇಳಿದ್ರು. ಈಗ ಪೊಲಿಟಿಕಲ್ ಎಬಿಲಿಟಿ ಟು ಇಂಟರ್ಫಿಯರ್ ಇನ್ ದ ಮ್ಯಾಟರ್ಸ್ ಆಫ್ ಅದರ್ ಕಂಟ್ರೀಸ್, ಈವನ್ ಟು ಕನ್ವಿನ್ಸ್ ದೆಮ್ ಆರ್ ಟು ಇನ್ಫ್ಲಿಕ್ಟ್ ಸಮ್ ಪ್ರಾಬ್ಲಮ್ ಆನ್ ದೆಮ್, ಅದು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಈಗ ಮಲ್ಟಿಪೋಲಾರ್ ವರ್ಲ್ಡ್ ಅನ್ನೋದು ರಿಯಾಲಿಟಿ ಆಗಿದೆ. ರೀಜನಲ್ ಅಸೋಸಿಯೇಷನ್ಸ್ ಬಹಳ ಪವರ್ಫುಲ್ ಆಗ್ತಾ ಇದೆ. ಅಮೆರಿಕನ್ ಕೇಳದೆ ಇರೋರು ಇವತ್ತು ನ್ಯಾಟೋ, ಯುರೋಪಿಯನ್ ಯೂನಿಯನ್ ಅಲ್ವಾ?
ಹೀಗೆ ಇರುವಾಗ ಈಗ ನಮಗೆ ಪ್ರಾಬ್ಲಮ್ ಏನಂದ್ರೆ ಇದು ಸ್ವಲ್ಪ ಒಂದು 4-6 ತಿಂಗಳು ಮುಂದುವರೆದು ಬಿಟ್ರೆ, ಯಾಕಂದ್ರೆ ಹೌದೀಸ್ ಎಂಟರ್ ಆಗಿರೋದ್ರಿಂದ ಈ ವಾರ್ಗೆ ಹೊಸ ಡೈಮೆನ್ಷನ್ ಬಂದಿದೆ ಈಗ, ನಿಜ ಅಲ್ವಾ? ಈಗ ಹೊಸ ಬರ್ತೀನಿ ಪ್ರಭಾಕರ್ ಸರ್. ಸುದರ್ಶನ್ ಸರ್, ಈಗ ಟ್ರಂಪ್ಗೆ ಕಿವಿ ಹಿಂಡೋರು ಯಾರು ಹಾಗಾದ್ರೆ ಕಿಮ್ ಜಾಂಗ್ ಉನ್ನೇ ಬರಬೇಕಾ ಅಂತ? ಯಾಕಂದ್ರೆ ನಾನು ಕೆಲವೊಂದಿಷ್ಟು ಅಲ್ಲಿ ಕಮೆಂಟ್ಗಳು ನೋಡ್ತಾ ಇದ್ದೆ, ಟ್ರಂಪ್ಗೆ ಪಾಠ ಕಲಿಸ್ಲಿಕ್ಕೆ ಆತನೇ ಸರಿಯಾದ ವ್ಯಕ್ತಿ ಅಂತ ಹೇಳ್ತಿದ್ರು. ಇಲ್ಲ, ಈಗ ಅಮೆರಿಕನ್ ಸಿಟಿಸನ್ಸ್ ಏನು ದಂಗೆ ಹೇಳೋ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ, ಅವರೇ ಪಾಠ ಕಲಿಸ್ಬೇಕು. ಯಾಕಂದ್ರೆ ಈ ನನ್ನ ಪ್ರಕಾರ ಟ್ರಂಪ್ನ ಶೆಲ್ಫ್ ಲೈಫ್ ಈಸ್ ಅಪ್ ಟು ನವೆಂಬರ್ ಅಷ್ಟೇ. ಈಗ ಆಯ್ತಲ್ಲ, ಮಾರ್ಚ್ ಆಯ್ತು, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ವಿಲ್ ಬಿ ಔಟ್. ಟೇಕ್ ಇಟ್ ಫಾರ್ ಶೋರ್. It is not a big rocket science. He won't survive. ಅವಾಗ ಏನ್ ಮಾಡ್ತಾನೆ, ಬಿಸ್ನೆಸ್ ಮ್ಯಾನ್ ಟ್ರಂಪ್ ವಿಲ್ ಥಿಂಕ್ ಹೌ ಟು ಮೇಕ್. ಈ ಯುದ್ಧ ನಡಿಬೇಕಾದ್ರೆ ಯಾವುದೇ ಯುದ್ಧ ನಡೆದ್ರು ಆ ದೇಶಗಳಿಗೆ ನಷ್ಟ ಆಗುತ್ತೆ. There are only few elements who are making money. That is Trump and his sons and his coterie. Of course, Russia is also making money. It is not their fault, but Trump has made the situation such a way that Russia is happily laughing all the way to the bank. ಆಮೇಲೆ ಈ ಒಂದು ಗ್ರೌಂಡ್ ಡಿಫೆನ್ಸ್ ಕಾರ್ಯಾಚರಣೆ ಏನಾದರೂ ಮಾಡೋ ಉಚಿತನ ತೋರಿಸಿದ್ರೆ ದಟ್ ವಿಲ್ ಬಿ ಎಂಡ್ ಆಫ್ ಅಮೆರಿಕನ್ ಆರ್ಮಿ ಅಂಡ್ ಎಂಡ್ ಆಫ್ ಅಮೆರಿಕನ್ ಮೊರಾಲ್. ಯಾಕಂದ್ರೆ ನೋಡಿ, ಇವರ ಟಾರ್ಗೆಟ್ ಸಿಸ್ಟಮ್ ಏನು? ಒಂದು ಹಾರ್ಮುಜ್ ಜಲಸಂಧಿ, ಸರಿ, ಅದರಲ್ಲೂ ಒಂದಿಷ್ಟು ಅಟ್ರಿಷನ್ ಆಗುತ್ತೆ, ತಗೊಳ್ತಾರೆ, ಕಂಟ್ರೋಲ್ ತಗೊಂಡ್ಬಿಟ್ಟು ಅರ್ಧ ಒಮಾನ್ಗೆ ಅರ್ಧ ಇರಾನ್ಗೆ ಅಂತ ಕೊಟ್ಟಿದೆ. ಆಕ್ಚುಲಿ ನಾನು ಹೇಳಿದ್ನಲ್ಲ ಒಂದು ಕ್ಲೌಸ್, ಅದ್ರ ಪ್ರಕಾರ ಅರ್ಧ ಒಮಾನ್ಗೆ ಹಾರ್ಮುಜ್ ಜಲಸಂಧಿ ಸೇರ್ಬೇಕು. ಬಟ್ ಮೈಟ್ ಈಸ್ ರೈಟ್, ಅವರು ಎಲ್ಲ ಆರ್ಟಿಲರಿ ಗನ್ಸ್ ಇಟ್ಕೊಂಡು ಇರಾನ್ನವರು ಎದುರಿಸಕ್ಕೆ ಶುರು ಮಾಡಿದ್ರು. ಈಗ ಶುಲ್ಕನು ಚೈನೀಸ್ ಕರೆನ್ಸಿನಲ್ಲಿ ಕೊಡಬೇಕು ಅಂತ ಎಲ್ಲ ಉಚ್ಚಾಟ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಇಸ್ ಕಾರ್ಗ್ ಐಲ್ಯಾಂಡ್. ಕಾರ್ಗ್ ಐಲ್ಯಾಂಡ್ ಯಾಕೆ? ಅಲ್ಲಿ ಕಚ್ಚಾ ತೈಲ ಶೇಖರಣೆ, ಅಲ್ಲಿ ಕಚ್ಚಾ ತೈಲ ಉತ್ಪಾದನೆ ಆಗಲ್ಲ, ಶೇಖರಣೆ. 5 ಕಚ್ಚಾ ತೈಲದ ಬಾವಿಗಳಿದಾವೆ, ಪೈಪ್ ಮುಖಾಂತರ ಇದು ಕಾರ್ಗ್ ಐಲ್ಯಾಂಡ್ಗೆ ಬರುತ್ತೆ. ಕಾರ್ಗ್ ಐಲ್ಯಾಂಡ್ ಯಾಕಂದ್ರೆ ಅಲ್ಲಿ ಡ್ರಾಫ್ಟ್ ಅಂತ ಹೇಳ್ತೀವಲ್ಲ, ಡ್ರಾಫ್ಟ್ ಅಂದ್ರೆ ಸಮುದ್ರದ ಆಳ. ಸಮುದ್ರದ ಆಳ ಎಷ್ಟಿರ್ಬೇಕು ಫಾರ್ VLCC ಅಂದ್ರೆ ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ಗೆ VLCC ಅಂತ ಹೇಳ್ತೀವಿ. ಅದಕ್ಕೆ 21ರಿಂದ 25 ಮೀಟರ್ ಇರಬೇಕು, ಅವಾಗ ಹಡಗು. ಸರ್, ಎಲ್ಲೋ ಒಂದ್ ಕಡೆ ಈ ಟ್ರಂಪ್ ಹಾದಿಯಲ್ಲೇ ನೇತನ್ಯಾಹು ಸಾಕ್ತಿದಾರೆ ಅಂತ, ಅವ್ರದ್ದೇನೇ ಇರಲಿ, ಇತಿಹಾಸ ಏನೇ ಇರಲಿ, ಅವ್ರದ್ದು ಹಳೆ ಸೇಡ್ ಏನೇ ಇರಲಿ, ಪದೇ ಇವರೇ ಇಸ್ರೇಲ್ನವರೇ ಜಾಸ್ತಿ ಕೆದರ್ಕೊಂಡು ಹೋಗ್ತಾ ಇರೋದು. ಹಂಗಾಗಿ ಇವರು ಎಲ್ಲೋ ಒಂದ್ ಕಡೆ ದೊಡ್ಡಣ್ಣ ಆಗ್ಲಿಕ್ಕೆ ಹೊರಟಿದಾರ ಅಂತ ಜಗತ್ತಿನ ಮುಂದೆ ನೇತನ್ಯಾಹು. ದೊಡ್ಡಣ್ಣ ಅಲ್ಲ, ಹಿಸ್ ಓನ್ ಸರ್ವೈವಬಿಲಿಟಿ, ಈಸ್ ರೈಡಿಂಗ್ ಎ ಟೈಗರ್. ಪೊಲಿಟಿಕಲಿ ಈಸ್ ರೈಡಿಂಗ್ ಎ ಟೈಗರ್. ಅಂಡ್ ದ ಪೀಪಲ್ ಆಫ್ ಇಸ್ರೇಲ್ ಆರ್ ಆಸ್ ಅನ್ಹ್ಯಾಪಿ ಆಸ್ ಅಮೆರಿಕನ್ಸ್ ನಾವು. ಅಲ್ಲೂ ಶುರುವಾಗಿದೆ ಇಸ್ರೇಲ್ನಲ್ಲಿ, ಇನಫ್ ಆಫ್ ದಿಸ್ ವಾರ್ ಅಂತೇಳಿ. ಯಾಕಂದ್ರೆ 3 ವರ್ಷ ಆಯ್ತ್ರಿ ಹಮಾಸ್ ಹತ್ತಿಕ್ಕೋಕೆ. ಅಫ್ಕೋರ್ಸ್ ಸ್ಟಾರ್ಟೆಡ್ ವಿತ್ ಗಾಜಾ 7th ಅಕ್ಟೋಬರ್ ನ ಒಂದು ಏನು ದುರಂತ ನಡೀತು. ಬಟ್ ಎಷ್ಟೇ ನೀವು ಡಿಕ್ರಿ 8 ಅಂತ ಕರಿತೀರಿ ಇಸ್ರೇಲ್ ನಲ್ಲಿ, ಅಂದ್ರೆ ಎವ್ರಿಬಡಿ ಹ್ಯಾಸ್ ಟು ಕಂಪಲ್ಸರಿ ಕಮ್ ಅಂಡ್ ಡೂ ದ ಮಿಲಿಟರಿ ಟ್ರೈನಿಂಗ್ ಅಂಡ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ದೇ ಹ್ಯಾವ್ ಟು ಕಮ್ ಅಂಡ್ ಪಾರ್ಟಿಸಿಪೇಟ್. ಇದನ್ನ ಡಿಕ್ರಿ 8 ಅಂತ ಕರೀತಾರೆ, ಇದನ್ನ ಕೋಡ್ ವರ್ಡ್. ಬಟ್ ದೇ ಆರ್ ಆಲ್ಸೋ ಫೆಡ್ ಅಪ್. ಸಾಕಪ್ಪ ಈ ಯುದ್ಧ ಸವಾಸ, ಲೆಟ್ಸ್ ಅಟ್ ಲೀಸ್ಟ್ ಲಿವ್ ಪೀಸ್ಫುಲಿ ಅಂತ ಹೇಳಿ ಅಲ್ಲೂ ಶುರುವಾಗಿದೆ ಆಂದೋಲನ. ಆಮೇಲೆ ಯಾವಾಗ ನೇತನ್ಯಾಹು ತನ್ನ ಪಟ್ಟಣದಿಂದ ಇಳಿತಾನೋ, ನೆಕ್ಸ್ಟ್ ಡೇ ವಿಲ್ ಬಿ ಇನ್ ಜೈಲ್. ಅಲ್ಲ, ಪರ್ಸನಲಿ ಟ್ರಂಪ್ಗೆ ಯುದ್ಧ ಸಾಕು ಅಂತ ಅನಿಸಿರ್ಲಿಲ್ವಾ? ಖಂಡಿತ, ಅವನ ಹೇಳಿಕೆ ಪ್ರಕಾರ ಖಂಡಿತ ಈಸ್ ಆಲ್ರೆಡಿ ಫೆಡ್ ಅಪ್ ಅಂಡ್ ಗಿವನ್ ಅಪ್. ಹೌದು, ಸಾಕು, ಯುದ್ಧ ಸಾಕು ಅಂತ ಹೇಳಿ. ಈಗ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಕವರ್ ಮಾಡಕ್ಕೆ ವಿ ಹ್ಯಾವ್ ವನ್, ವಿ ಹ್ಯಾವ್ ಅಚೀವ್ಡ್ ಎ ಬ್ಯೂಟಿಫುಲ್ ವಿಕ್ಟರಿ, ಅದು ಇದು ಅಂತ ಹೇಳಿ. ಬಟ್ ನೋಡಿ, ನಿನ್ನೆ JD ವ್ಯಾನ್ಸ್ ಮತ್ತೆ ನೇತನ್ಯಾಹು ನಡುವೆ ದೊಡ್ಡ ಒಂದು
ಹಾಟ್ ಡಿಬೇಟ್ ನಡೀತು. ಓಹೋ. ಜೆ ಡಿ ವ್ಯಾನ್ಸ್ ಏನ್ ಹೇಳ್ತಾನೆ, ಯು ಆರ್ ದ ಒನ್ ಹೂ ಇನ್ಸ್ಟಿಗೇಟೆಡ್ ಟ್ರಂಪ್ ಟು ಗೆಟ್ ಇನ್ವಾಲ್ವ್ಡ್, ವಿ ವರ್ ನಾಟ್ ಇಂಟ್ರೆಸ್ಟೆಡ್, ಇಟ್ ಇಸ್ ನಾಟ್ ಅವರ್ ವಾರ್ ಅಂತೇಳಿ ದೊಡ್ಡ ಜಗಳ ಆಗಿದೆ ಜೆ ಡಿ ವ್ಯಾನ್ಸ್ ಮತ್ತೆ ನೆತನ್ಯಾಹು ಬಗ್ಗೆ. ಸೊ ದಿಸ್ ಇಸ್ ಆಲ್ ದ ಸೈನ್ಸ್ ಆಫ್ ವಿಡ್ರಾಲ್. ಬಟ್ ಯುದ್ಧ ಭೂಮಿಯಲ್ಲಿ ಏನಾಗುತ್ತೆ, ಯುದ್ಧ ಕಾರ್ಯಾಚರಣೆಯಲ್ಲಿ ಏನಾಗುತ್ತೆ ಅಂದ್ರೆ ದ ವಿಡ್ರಾಲ್ ಫೇಸ್ ಇಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್. ಯಾಕಂದ್ರೆ ಅಲ್ಲಿ ಈಗೋ ಬಂದ್ಬಿಡುತ್ತೆ. ಟ್ರಂಪ್ಸ್ ಈಗೋ ಇಸ್ ಲೈಕ್ ಸೈಜ್ ಆಫ್ ಅನ್ ಎಲಿಫೆಂಟ್. ಸೊ ಬಿಡ್ತಾನ, ಈ ಹೇಳಿಕೆ ಕೊಡ್ತಾನೆ ಇರ್ತಾರೆ, ವಿ ಅಚೀವ್ಡ್ ಎ ಬ್ಯೂಟಿಫುಲ್ ವಿಕ್ಟರಿ, ಅದು ಇದು ಅಂತೇಳಿ ಕೊನೆಗಂತೂ ಹೋಗ್ತಾರೆ ಇವ್ರು ಕಳ್ಸ್ಕೊಂಡು ಹೋಗ್ತಾರೆ. ಇಸ್ರೇಲ್ ಇನ್ನೊಂದ್ ಸ್ವಲ್ಪ ದಿವಸ ಮುಂದುವರಿಸಿ ಇರಾನ್ ಅನ್ನ ಒಂದಿಷ್ಟು ಮಾಡ್ಬೋದು. ಬಟ್ ನನಗನ್ಸೋದು ಈ ಗ್ರೌಂಡ್ ಅಫೆನ್ಸ್ ಶುರು ಆದ್ರೆ ಪಾಕಿಸ್ತಾನ್ ಏರ್ ಬೇಸ್ ವಿಲ್ ಬಿ ಯೂಸ್ ಟು ಅಟ್ಯಾಕ್ ಇರಾನ್. ಟೇಕ್ ಇಟ್ ಫ್ರಮ್ 100%. ಇವ್ರೇನ್ ನಾಟಕ ಮಾಡ್ತಿದಾರಲ್ಲ ಈಗ ಉಳ್ಳೇನಲ್ಲಿ ಪಾಕಿಸ್ತಾನ, ದಟ್ ವಿ ವಿಲ್ ಮೀಡಿಯೇಟ್ ಅದು ಇದು ಅಂತ ಹೇಳಿ. ಈಗ ನೋಡಿ ಜೆ ಡಿ ವ್ಯಾನ್ಸ್ ಬಂದ ಅಮೆರಿಕ ಬಿಟ್ಟು, ಎಲ್ಲಿಗೆ ಬಂದ? ದೆಹಲಿಗೆ ಬಂದ. ದೆಹಲಿನಲ್ಲಿ ಎಷ್ಟು ದಿವಸ ಇದ್ದ? 2 ದಿವಸ ಇದ್ದ. ಯಾಕೆ? ಅವ್ರ ಮಾವನ ಮನೆಯಲ್ಲಿ ಚೋಲೆ ಬಟರಿ ತಿನ್ನಕ್ ಬಂದಿದ್ನ? ಇಲ್ಲ. ವಿಟ್ಕೋಫ್ ಬಂದ. ವಿಟ್ಕೋಫ್ ಇಸ್ ಎ ವಿಶೇಷ ರಾಯಭಾರಿ, ಟ್ರಂಪ್ಸ್ ಫ್ರೆಂಡ್, ಅವನು ಬಂದ. ಇನ್ನು 4 ಜನ ಬಂದು ದೇ ಗಾಟ್ ಟುಗೆದರ್ ಇನ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ಇನ್ ಡೆಲ್ಲಿ. ಅದೇ ಸಮಯದಲ್ಲಿ ನಿಮಗೆ ನೆನಪಿರಬಹುದು, ಟ್ರಂಪ್ ಕಾಲ್ಡ್ ಅಪ್ ಮೋದಿ. ಅಂದ್ರೆ ಇದರ ಅರ್ಥ ಸರ್, ಸದ್ಯಕ್ಕೆ ಯುದ್ಧ ನಿಲ್ಬಹುದು, ಅದಕ್ಕೆ ಭಾರತ ಕಾರಣ ಆಗ್ಬೋದು ಅಂತ. ಯು ಜಾಯಿನ್ ದಿಸ್ ಡಾಟ್ಸ್. ಟ್ರಂಪ್ ಕಾಲ್ಡ್ ಅಪ್ ಮೋದಿ, JD Vance spent 2 days in Delhi, and Witkoff also came to Delhi. They all had a conference in. What is the role of Pakistan? Pakistan is ಈ ಆರ್ಮಿನಲ್ಲಿ ಒಂದು ಡಿಸ್ಪ್ಯಾಚ್ ರೈಡರ್ ಅಂತ ಒಬ್ಬ ಹವಲ್ದಾರ್ ಒಂದು ಬುಲೆಟ್ ಮೋಟರ್ ಬೆಳ್ಕೊಂಡು ಎಲ್ಲ ಕಡೆ ಲೆಟರ್ ಹಂಚ್ಕೊಂಡು ಹೋಗ್ತಾನೆ. ಅವ್ರ ಲೆಟರ್ ಇವ್ರಿಗೆ ಕೊಡ್ತಾನೆ, ಇವ್ರ ಲೆಟರ್ ಅವ್ರಿಗೆ ಕೊಡ್ತಾನೆ. ಸುದರ್ಶನ್ ಸರ್, ನನ್ನ ಕೊನೆ ಪ್ರಶ್ನೆ ಪ್ರಭಾಕರ್ ಸರ್, ಕೊನೆ ಪ್ರಶ್ನೆ ನಿಮಗೆ. ಟ್ರಂಪ್ ಕಣ್ಣು ಭಾರತದ ಮೇಲೆ ಬಿದ್ದಿದೆ, ಅದು ಕರ್ನಾಟಕದ ಮೇಲೆ ಬಿದ್ದಿದೆ ಅಂತೆ. ಅಂದ್ರೆ ಎಲ್ಲೋ ನಾವು ಕಮೆಂಟ್ ಓಡ್ತಾ ಇದ್ದೆ, ನಮ್ಮಲ್ಲೂ ಕೂಡ ಸಂಪತ್ಭರಿತವಾದಂತಹ ಆದಾಯದ ಮೂಲಗಳಿದಾವೆ, ಅಲ್ಯೂಮಿನಿಯಂ, ತಾಮ್ರ, ಮಣ್ಣಿಗೆ ನಮ್ಮಲ್ಲಿ ಬಂಗಾರದ ಬೆಲೆ ಇದೆ, ಹಾಗಾಗಿ ಟ್ರಂಪ್ ಕಣ್ಣು ನೆಕ್ಸ್ಟ್ ಕರ್ನಾಟಕ ಅಂತ ಕೇಳ್ತಿದ್ರು ಯಾರೋ. ಅದೆಲ್ಲ ಇಲ್ಲ ಬಿಡಿ, ಯಾವ್ದಾರ ತಮಾಷೆಯಾಗ ಒಂದ್ ಕತೆ ವೀಕೆಂಡ್ ಆತರ ಇಲ್ಲ. ಯಾಕಂದ್ರೆ ಟ್ರಂಪ್ ಕಣ್ಕ ತುಂಬಾ ಕಡೆ ಇದೆ, ಎಲ್ಲೆಲ್ಲಿ ಇದೆ ಅಂತ ಹೇಳ ಲಿಸ್ಟ್ ನಿಮಗೆ. ನೆಕ್ಸ್ಟ್ ಸ್ಟಾಪ್ ಕ್ಯೂಬಾ, ಅದಾದ್ಮೇಲೆ ಇಂಡಿಯಾ, ಅದಾದ್ಮೇಲೆ ತೈವಾನ್ ಸ್ಟ್ರೈಟ್, ಅದಾದ್ಮೇಲೆ ನಾರ್ತ್ ಕೊರಿಯಾ. ಇದು ಹೀಗಿದೆ ಟ್ರಂಪ್. ಅಂದ್ರೆ ನಾವು ಲಿಸ್ಟ್ ಅಲ್ಲಿ ಇಲ್ಲ ಸರ್, ಹಾಗಾದ್ರೆ ಇಂಡಿಯನ್ಸ್ ಲಿಸ್ಟ್ ಅಲ್ಲಿ ಇಲ್ಲ ಹಾಗಾದ್ರೆ. ಇಲ್ಲ ನಾವು ಲಿಸ್ಟ್ ಅಲ್ಲಿ ಇಲ್ಲ, ನಾವು ಇಷ್ಟಪಟ್ಟು ಹೋಗ್ಬೇಕಾ ಲಿಸ್ಟಿಗೆ? ಬೇಡ. ಎಸ್ ಸರ್, ಥ್ಯಾಂಕ್ ಯು ಪ್ರಭಾಕರ್ ಸರ್, ನಮ್ಮ ಜೊತೆಗೆ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುದರ್ಶನ್ ಸರ್, ತಮಗೂ ಕೂಡ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನಾವು ನೋಡ್ತಾ ಇದ್ವಿ ಟ್ರಂಪ್ ಅವರ ಆ ಹುಚ್ಚಾಟಕ್ಕೆ ಅಲ್ಲಿನ ಜನ ಬೀದಿಗಿಳಿದು ಲಕ್ಷಾಂತರ ಸಂಖ್ಯೆಯಲ್ಲಿ 80 ಲಕ್ಷ ಜನ ಬೀದಿಗಿಳಿದಿದ್ದಾರೆ. ಅವರ ಅವಧಿ ಇನ್ನೊಂದು 2-3 ತಿಂಗಳು, ಅಂದರೆ ಅವರೇ ಸ್ವತಃ ಆ ಸ್ಥಾನವನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಜೋರಾಗ್ತಾ ಇದೆ. ಯುದ್ಧೋನ್ಮಾದ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಭೂ ದಾಳಿ ಕೂಡ ನಡೆಯುವಂಥ ಸಾಧ್ಯತೆಗಳು. ಇವತ್ತು ರಾತ್ರಿನೇ ಅಲ್ಲಿ ಇರಾನನ್ನು ಪ್ರವೇಶ ಮಾಡ್ಬೋದು ಅಮೇರಿಕದ ಮಿಲಿಟರಿ ಪಡೆಗಳು, ಹೇಳೋಕ್ಕಾಗೋದಿಲ್ಲ. ಬಟ್ ಭಾರತೀಯರಿಗಂತರೂ ಈ LPG, ಪೆಟ್ರೋಲ್, ಡೀಸೆಲು ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದರೆ ಯುದ್ಧ ಮುಗಿಲೇಬೇಕು. ನಾವು ನೋಡಿದಾಗ ಯುದ್ಧ ಮುಗಿಯುವಂಥ ಯಾವುದೇ ಮುನ್ಸೂಚನೆಗಳು, ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೂ 5 ತಿಂಗಳು ಹೋಗ್ಬೋದು, ಅಥವಾ 1 ವರ್ಷ ಹೋಗ್ಬೋದು, ಅಥವಾ ನಾಳೆ ಎಂಡ್ ಆಗ್ಬೋದು. ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ. ಇದೇ ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.